ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 19ನೇ ತಾರೀಕು ಡಿಸೆಂಬರ್ 2023 ಮಂಗಳವಾರ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಶುಕ್ಲ ಪಕ್ಷದ ಸಪ್ತಮಿ ತಿಥಿ, ಪೂರ್ವಾಭಾದ್ರ ನಕ್ಷತ್ರ, ಸಿದ್ಧಿಯೋಗ, ವಣಿಜಕರಣ ಇವತ್ತಿನ ಪಂಚಾಂಗ ಫಲ. ಬಹು ವಿಶೇಷವಾಗಿ ಈ ವರ್ಷಗಳು, ಯಾವ ವರ್ಷ ಹುಟ್ಟಿರ್ತಕ್ಕಂಥವರಿಗೆ ಯಾವ ಭಾವ, ಯಾವ ಶಕ್ತಿ ನೋಡಿ. ನಮ್ಮ ಜನ್ಮ ಹುಟ್ಟಿ ಆಗಿದೆ, ಅದು ಹಾಗೇನೆ, ಅವ್ರು ಬದಲಾಗಲ್ಲ. ಒನ್ಸ್ ವಿಲನ್ ಇಸ್ ಅನ್ ಆಲ್ವೇಸ್ ಅ ವಿಲನ್. ಶಕುನಿ ನೆನಪಿಟ್ಕೊಳ್ಳಿ, ಜೀವನ ಪರ್ಯಂತ ಅವನು ಬದಲಾಗ್ಲೇ ಇಲ್ಲ. ಅವನು ಹಾಗಿದ್ನ, ಅವನು ಯಾಕೆ ಹಾಗಿದ್ದ, ಅವನು ಯಾಕೆ ಆ ಥರ ಆಲೋಚನೆ ಮಾಡ್ತಿದ್ದ, ನಾವು ತುಂಬಾ ಬಾರಿ ಅನ್ಕೋತಿರ್ತಾನೆ. ಕೆಲವು ವ್ಯಕ್ತಿಗಳಿಗೆ ಮರಳಿ ಮರಳಿ ಬದುಕು ಕರ್ಕೊಂಡು ಬಂದು ಒಂದು ಸ್ಥಾನ ಕೊಡುತ್ತೆ, ಎಲ್ಲೋ ಒಂದು ಅನ್ನ ನೆರಳು ಬದುಕು ಅಂತ. ಬಟ್ ಅವನು, ನನಗೆ ಒಬ್ರು ಪೊಲೀಸ್ ಅಧಿಕಾರಿ ತುಂಬಾ ಚೆನ್ನಾಗಿ ಗೊತ್ತು, ಹೇಳ್ತಿರ್ತಾರೆ. ಒಮ್ಮೆ ಏನೋ ಒಂದು ಘಟನೆ ನಡೆದಿತ್ತು. ನಾನು ಹೇಳಿದೆ, ಸರ್ ಏನೋ ಒಂದು ಮಾಡಿ ಅವನಿಗೊಂದು ಪುಟ್ಟ ಅಂಗಡಿನೋ ಒಂದು ವ್ಯವಸ್ಥೆನೋ, ಸಾರ್ ಅವನು ಮಾಸ್ಟರ್ಸ್ ಮಾಡಿಬಿಟ್ಟಿದ್ದಾನೆ ಸಾರ್ ಅಂದ್ರು. ಸಾರ್ ಎಂತ ಮಾತು ಹೇಳ್ಬಿಟ್ರಿ ನೀವು, ಗೊತ್ತಿಲ್ಲದೆ ಏನೋ ಮಾಡಿಬಿಟ್ಟಿದ್ದಾನೆ ಸರ್. ನೋಡಿ, ಒಂದು ಅಂಗಡಿ ಏನಾದ್ರು ಹಾಕೊಟ್ಬಿಟ್ಟು ಬದುಕು ಕಟ್ಟಿಸ್ಬಿಡೋಣ, ಒಂದು ಟ್ಯೂಷನು ಇನ್ನೊಂದು. ಏನ್ ಟ್ಯೂಷನ್ ಹೇಳ್ಕೊಳೋಣ ಅನ್ಕೋ, ನೀವೇ ಹೇಳಿದ್ರಲ್ಲ ಸರ್ ಮಾಸ್ಟರ್ ಅಂತ ಹೇಳ್ಬಿಟ್ಟು. ಸೊ ಪ್ರೊಫೆಸರ್ ಅಂತ ಹೇಳ್ತಿದ್ರೆ ಒಂದು ಟ್ಯೂಷನ್ ಸೆಟಪ್ ಮಾಡಿಕೊಟ್ರೆ 10 ವಿದ್ಯಾರ್ಥಿಗಳಿಗೆ ದಾರಿ ಮಾರ್ಗದರ್ಶನ ಈ ಥರದ್ದು ಮಾಡಿಸ್ಬೋದು ಸರ್. ಬದುಕು ಕಟ್ಟಿಬಿಡ್ತಾನೆ, ನೆರಳಾಗ್ಬಿಡ್ತಾನೆ. ಅವನಿಗೊಂದು ಬೊಗಸೆ ದುಡ್ಡು ಬರ್ತಿತ್ತು ಅಂದ್ರೆ ಆ ಥರದಕ್ಕೆ ಹೋಗಲ್ಲ. ಅಂದ್ರೆ ಗುರುಗಳೇ, ಅವನು ಕ್ರಿಮಿನಾಲಜಿಯಲ್ಲಿ ಮಾಸ್ಟರ್ಸ್ ಮಾಡಿದ್ದಾನೆ. ಅಂದ್ರೆ ಕದಿಯೋದ್ರಲ್ಲಿ, ಸುಳ್ಳು ಹೇಳೋದ್ರಲ್ಲಿ, ಮೋಸ ಮಾಡೋದ್ರಲ್ಲಿ. ನಿಮಗ್ ಬುದ್ಧಿ ಇಲ್ಲ. ನಿಮ್ಮ ಬುದ್ಧಿ ಎಲ್ಲಿಗೆ ಹೋದ್ರು ಅಲ್ಲಿಗೆ ಬರುತ್ತೆ, ಅವನ್ ಬುದ್ಧಿ ಎಲ್ಲಿಗೆ ಹೋದ್ರು ಅಲ್ಲಿಗೆ ಬರುತ್ತೆ. ನೀವು ನಂಬಿ ಕೀ ಕೊಡ್ತೀರ, ಅದ್ರಲ್ಲೇ ಕೈ ಬಿಡು ಅಂತವ್ರು. ಅವನ ಹಂಗಲ್ಲ, ಕೀ ಇಲ್ಲದೇನೆ ಎತ್ತು ಅಂತವನವನು. ಹೌದು ಮಕ್ಕಳೇ, ನನಗೆ ಆಶ್ಚರ್ಯ, ಏನ್ ಹೀಗೆ ಹೇಳ್ಬಿಟ್ರೆ ಬದಲಾಗೋದಿಲ್ವಾ ಸರ್? ಯಾವ್ದಾದ್ರು ಬದಲಾಗೋದು ಅಂತ. ಒಂದ್ ಅನ್ನ ಬೆಂದಿದೆ ಅಂತ ನೋಡ್ಬೇಕಂದ್ರೆ ಒಂದ್ ಇಡೀ ಅನ್ನ ಎಸ್ಕದ್ರೆ ಸಾಕು ಅಂತ. ಅದು ಗೊತ್ತಾಗುತ್ತದೆ. ನಾವು ಗೊತ್ತಾಗದೆ ನಮ್ಮ ಸಮಯ, ಸಂದರ್ಭ, ಅಂತ ವ್ಯಕ್ತಿಗಳು, ಪ್ರಭಾವ, ಸ್ವಭಾವ ನಮ್ ಜೊತೆಲಿ ಬಂದು ಸೇರ್ಕೊಂಡು ವಿಷ ಹಿಂಡಿ ಹಾಳು ಮಾಡ್ಬಿಡ್ತಾರೆ. ಗುರುಗಳೇ, ನೀವ್ ಇನ್ನೂ ಎಲ್ಲಿದ್ದೀರಿ ಅಂತ. ಆದ್ರೂ ನನ್ ಬುದ್ಧಿ ನಾನ್ ಬಿಟ್ಟಿಲ್ಲ, ನಡೆದಿದ್ದೆ. ಯಾಕೆ ಅಂದ್ರೆ ಇವತ್ತು ಹೇಳ್ತಿರ್ತಕ್ಕಂಥದ್ದು ಈ ಶಕುನಿಯ ಭಾವ. ಅವನು ಎಲ್ಲಿದ್ದರೂ ಅವನಲ್ಲಿ ಒಂದು ಆ ತರದ್ದು ದುರ್ಯೋಧನ ತಣ್ಣಗಾದ್ರೆ ಸಾಕಂತೆ ಮೆಲ್ಲಿಗೆ ಹೋಗೋದು. ನಿನಗ್ ಗೊತ್ತಾ, ಈಗ ಅನ್ನೋದು, ನಿನಗ್ ಗೊತ್ತೇನೋ ಅಳೆಮಯ್ಯ ಅವ್ರಿದಾರಲ್ಲ, ದುರ್ಯೋಧನಿಗೆ ಯಾರ ಮೇಲೆ ಪ್ರೀತಿ ಬರುತ್ತೋ ಅಲ್ಲಿ ಬಂದು ಹೋಗಿ ಕೊಕ್ಕಿ ಇಡೋದು. ಏನು ಇವತ್ತು ನಿಮ್ಮಪ್ಪ ತುಂಬಾ ಕರೆದು ಮಾತಾಡ್ತಿದ್ದ, ಅವನು ಬೋಧನೆ ನೆತ್ತಿಗೆ ಹತ್ತಿಸ್ಕೊಂಡೆ ಅಂತ ಇಟ್ಕೋ, ಕೆಡೋಗ್ಬಿಡ್ತೀಯ ನೀನು. ನನ್ನ ಮಾತು ಕೇಳು, ಇದನ್ನ ಹೆಂಗೇ ಬಗ್ಬೇಕು. ಮೊದಲೇ ಅವನ ವಿಚಾರ ಎಲ್ಲ ಕಲಿಪ್ರಭಾವದಲ್ಲಿ ಹುಟ್ಟಿರ್ತಕ್ಕಂಥ ದುರ್ಯೋಧನ. ಅವನಲ್ಲಿ ಯಾವಾಗಲೂ, ಯಾಕಂದ್ರೆ ಪಾಪ ಅವನ ಹುಟ್ಟೆ ಒಂದು ಗುಟ್ಟು, ಅವನ ಹುಟ್ಟೆ ಒಂದು ಗುಟ್ಟು, ಅಲ್ಲೊಂದು ಎಳೆದಾಟ ಇದೆ. ಅವನ ಹುಟ್ಟಲ್ಲಿ ಒಂದು ಗುಟ್ಟಿದೆ. ಎಷ್ಟೋ ಬಾರಿ ಹೇಳಿದ್ದೇನೆ, ದುರ್ಯೋಧನ ಒಬ್ಬ ಮೈತ್ರಿ ಮಹರ್ಷಿಗಳು ಬರ್ತಾರೆ ಒಮ್ಮೆ. ಇವರು ಆ ವನವಾಸಕ್ಕೆ ಹೋದಾಗ ಅವ್ರಿಗೆ ಇನ್ನೊಂದು ಹೆಸರು ಕಣ್ವ ಮಹರ್ಷಿಗಳು ಅಂತ ಕೂಡ ಹೇಳ್ತಾರೆ. ಮೈತ್ರಿ ಮಹರ್ಷಿಗಳು ಬರ್ತಾರೆ. ಬಂದು ಅಲ್ಲಿ ದುರ್ಯೋಧನ, ದುಶ್ಯಾಸನ, ಕರ್ಣ ಎಲ್ಲರೂ ಇರ್ತಾರೆ. ಭೀಷ್ಮರು, ದ್ರೋಣಾಚಾರ್ಯರು, ಧೃತರಾಷ್ಟ್ರ ಜ್ಯೇಷ್ಠ ಆದ್ರೂ ಚಕ್ರವರ್ತಿ ಕರೆದು ಪಾದ ಪೂಜೆ ಇದೆಲ್ಲಾಗಿ, ಯುವರಾಜ ಅಲ್ವಾ, ಅವನಿಗೊಂದು ಅಹಮ್ಮು, ಹಿಂಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಅನ್ನತಕ್ಕಂಥದ್ದು. ಸುಮ್ನೆ ಕಡೆಗೂ ನೋಡಿ ತೊಡೆ ಮುರ್ಕೊಂಡೆ ಸತ್ತಿದ್ದ ಅವನು. ವಿಚಿತ್ರ. ಅದಕ್ಕೆ ಶಾಪ ಯಾರು ಗೊತ್ತರ? ಮೈತ್ರಿ ಮಹರ್ಷಿಗಳೇ. ಅದಕ್ಕೆ ಹೇಳ್ತಿರ್ತಾರೆ, ತುಂಬಾ ತಿಳಿದಿರೋರು ಜ್ಞಾನಿಗಳ ಸುದ್ದಿಗೆ
ಸುಜ್ಞಾನಿಗಳ ಸುದ್ದಿಗೆ, ಆಚಾರ್ಯರ ಸುದ್ದಿಗೆ ಅಪ್ಪಿ ತಪ್ಪಿ ಗೊತ್ತಿಲ್ವ ಬಾಯಿ ಮುಚ್ಕೊಂಡು ದೂರ ಹೋಗ್ಬಿಡ್ಬೇಕು. ಸಾರಿ, ಕ್ಷಮಿಸಿ, ಓಡೋಗಿ. ಒಬ್ಬ ಜ್ಞಾನಿ, ಅದಕ್ಕೆ ವಿಶ್ವಾಮಿತ್ರರು ಹೇಳ್ತಾರೆ, ರಾಮಚಂದ್ರ ಪ್ರಭು ಕೇಳುದು, ಸ್ವಾಮಿ ನಿಮ್ಮನ್ನ ಎಲ್ಲರೂ ವಿಶ್ವಾಮಿತ್ರ ಅಂತಾರೆ, ವಿಶ್ವಕ್ಕೆ ಮಿತ್ರ ಅಂತಾರೆ, ನಿಮ್ ಬಗ್ಗೆ ಏನಾದ್ರೂ ತಿಳ್ಕೋಬಹುದಾ ಅದೊಂದು ಆಸೆ ಅಂದಾಗ ಹಿಂಗ್ ತಿರುಗಿ ನೋಡ್ಬಿಟ್ಟು ಹಿಂಗ್ ನಗುತ್ತಾರೆ. ಅದ್ರಲ್ಲೊಂದು ಸಣ್ಣ ಒಂದು ತನ್ನ ಬಗ್ಗೆ ಅಸಡ್ಡೆ, ತನ್ನ ಬಗ್ಗೆ ಒಂದು ಸಣ್ಣದಾದಂತ ಒಂದು ತಿಳಿ ಭಾವ, ಅದರಲ್ಲೊಂದು ಗರ್ವ ಭಾವ. ಏನು ಹೇಳಲಿ ನಾನು ರಾಮಚಂದ್ರ, ನಾನು ಒಳ್ಳೆಯವನಾಗಿದ್ದರೆ ಇಡೀ ವಿಶ್ವಕ್ಕೆ ಮಿತ್ರ, ಆದ್ರೆ ನನ್ನಷ್ಟು ಎಡಬಟ್ಟು ಮಾಡಿ ಧ್ವಂಸ ಮಾಡಿದಷ್ಟು ಜಗತ್ತಿನಲ್ಲಿ ಯಾವ ಮಹರ್ಷಿಯೂ ಇಲ್ಲ. ಸ್ವಂತ ಮಕ್ಕಳನ್ನು ಸುಟ್ಟಾಕ್ಬಿಟ್ಟಿರ್ತಾನೆ. ಆ ಕೋಪ, ಆ ಧ್ವಂಸ, ಆ ಉನ್ಮತ್ತ, ಆ ಉದ್ರೇಕ, ಆ ಕೋಪ, ಆ ದ್ವೇಷ ಸಾಮಾನ್ಯವಾಗಿ ಬರೋಲ್ಲ ಮಹರ್ಷಿಗಳಿಗೆ. ಕೋಪಂ ಸರ್ವಂ ನಾಸ್ತಿ ಅಂತ ಹೇಳ್ತಾರೆ. ಅದನ್ನು ಹೇಳ್ತಾರೆ, ನನ್ನ ಕೋಪವಿಧಿಯೆಲ್ಲ ಜಗತ್ತನ್ನು ಬೆಳಗಿಸಿದೆ, ನನ್ನಷ್ಟು ಎಡವಟ್ಟಿಲ್ಲ ಅನ್ನತಕ್ಕಂಥದ್ದು. ಹೌದು. ಆಮೇಲೆ ತಿಳ್ಕೊತಾರೆ ಬಿಡಿ ರಾಮಚಂದ್ರರು. ಅದೇ ರೀತಿ ಮೈತ್ರಿ ಮಹರ್ಷಿಗಳು ಅದಕ್ಕೆ ಹೇಳ್ತಿರ್ತಾನೆ, ಕೆಲವರ ಸುದ್ದಿಗೆ ಹೋಗಬಾರದು. 10 ಬಾರಿ ಯೋಚನೆ ಮಾಡಬೇಕು. ಕಾದಿದ್ದು, ಅದರಲ್ಲೂ ಕೆಲವು ನಮಗ್ ಶಕ್ತಿ ಮೀರಿದ್ದು ಕೆಲವೊಂದು ಸಮಯ ನಮ್ಮನ್ನ ಕರ್ಕೊಂಡು ಬಂದು ಒಂದೊಂದು ಸಮಯ ಗೊತ್ತಿಲ್ಲದೆ ಕೆಲವು ಸ್ಥಾನವನ್ನ ಕರೆದು ಕೊಡುತ್ತೆ. ಸ್ವಲ್ಪ ದಿನಕ್ಕೆ ಚೆಕ್ ಮಾಡುತ್ತೆ ನಮ್ಮಲ್ಲಿ ಎಷ್ಟು ಅಹಂಕಾರ ಬರುತ್ತೆ, ನಾವು ದುರುಪಯೋಗ ಮಾಡ್ಕೊಳ್ಳೋದಾ, ಇನ್ನೊಂದು ದುರುದ್ದೇಶ ಪೂರ್ವಕವಾಗಿ ಬಳಸ್ಕೊಳ್ಳೋದಾ, ಇದೆಲ್ಲವನ್ನು ನೋಡುತ್ತೆ. ಒಳ್ಳೇದಕ್ಕೆ ಬಳಸ್ತೀವ, ಕೆಟ್ಟದಕ್ಕೆ ಬಳಸ್ತೀವ ಅಂತ. ಕೆಟ್ಟದಕ್ಕೆ ಬಳಸಿದ್ರೆ ಬೂಮ್. ಯಾಕಂದ್ರೆ ದುರ್ಯೋಧನ ಆಳಿದ್ದು 12 ವರ್ಷ ಪ್ಲಸ್ 1 ವರ್ಷ ಹುಡುಕಿಸೋದ್ರಲ್ಲೇ ಕೂತಿದ್ದ ಅಂತ ಇಟ್ಕೊಳ್ಳಿ. 12 ವರ್ಷ ಅವನ್ ರಾಜ್ಯಭಾರ ಮಾಡಿತ್ತು. ಧರ್ಮರಾಯ ಪ್ರಭುಗಳು 36 ವರ್ಷ. ಅವ್ರು ನೆನ್ಸಿದ್ರೆ ಇನ್ನೂ ಆಳ್ಬೋದಿತ್ತು, ಕುತ್ಕೋಬೋದಿತ್ತು. ಇಲ್ಲ ಸಾಕು ನಮಗೆ, ಅವರೆಲ್ಲ ಅದೊಂದಿತ್ತು, ನನ್ನವ್ರನ್ನೆಲ್ಲ ಕಳ್ಕೊಬಿಟ್ಟು ಇನ್ಯಾರು ಬೇಡ, ಇನ್ನೇನು ಬೇಡ, ಕೃಷ್ಣರು ಹೋಗ್ಬಿಟ್ರು, ಇನ್ನೇನಕ್ಕಿರ್ಬೇಕು ಅಂತ ಹೇಳಿ ಎಲ್ಲ ಬಿಟ್ಟು ಹೋಗೋದು. ಪರೀಕ್ಷಿತ್ತು ಮೊಮ್ಮಗನಿಗೆ ಪಟ್ಟ ಕಟ್ಟಿ. ಇದು ಲೆಕ್ಕ. ಅಂತ ಮೈತ್ರಿ ಮಹರ್ಷಿಗಳು ಬಂದಿರ್ತಾರೆ. ದುರ್ಯೋಧನನ ಅಹಂಕಾರ ಅವ್ರು ಹೇಳ್ತಾರೆ, ಸಮಾಧಾನ ಮಾಡ್ತಾರೆ, ನೋಡಪ್ಪ ನೀವು ಮಾಡ್ತಿರೋದು ತಪ್ಪು, ಇದು ಮುಂದೊಂದು ನಡೆಯತಕ್ಕಂಥ ಅನಾಹುತಕ್ಕೆ ಮುನ್ಸೂಚನೆ. ಧರ್ಮವಂತರ ಸುದ್ದಿಗೆ ಹೋಗಬಾರ್ದು. ನೀನ್ ಅಂದ್ಕೊಂಡಿರ್ಬೋದು ಇವತ್ತು ನೀನ್ ನಡ್ಕೊಂಡಿರೋದು ಆಡ್ಕೊಂಡಿರೋದು ನೀನು ಗೆದ್ದೆ ಈ ಕ್ಷಣಕ್ಕೆ, ತುಳಿದೆ, ಮಾಡ್ದೆ, ನಾನು ಮಾಡ್ದೆ, ಎತ್ತು ಮಾಡ್ದೆ ಅಂತ ನೀನ್ ಎಷ್ಟು ಮಾಡಿದ್ರು ಧರ್ಮರಾಯ ಕಿಂಚಿತ್ತು ಕದಲಿಲ್ಲ, ಕೆಟ್ಟದಕ್ಕೆ ಯೋಚನೆ ಮಾಡ್ಲಿಲ್ಲ. ಅಂಥವ್ರನ್ನ ನನ್ನ ಮಾತು ಕೇಳು, ಇಲ್ಲ ಪ್ರಳಯವೇ ನಡೆಯುತ್ತೆ. ಯಾಕಂದ್ರೆ ಮುಂಬರುವ 12 ವರ್ಷಗಳಿಗೆ ಬರತಕ್ಕಂಥದ್ದು ಒಂದು ಕಾಲಕೂಟ, ಗ್ರಹಕೂಟ ಒಂದು ನಡೆಯಲಿದೆ. ಕಾಲಕೂಟ, ಗ್ರಹಕೂಟ, ಒಂದೇ ಪಕ್ಷದಲ್ಲಿ 2 ಗ್ರಹಣ ನಡೆಯಲಿದೆ. ಅದೊಂದು ಉನ್ಮಾದ ಉತ್ಪ್ರೇಕ್ಷ ಸ್ಥಿತಿಗೆ ತಂದಿರುತ್ತೆ. ಕನ್ಫರ್ಮ್, ಜಾಗ್ರತೆ. ಇದನ್ನ ಇವತ್ತು ವಿಜ್ಞಾನಿಗಳು ಒಪ್ಪಿದ್ದಾರೆ. ಮಹಾಭಾರತ ಯುದ್ಧ ನಡೆದಾಗ ಒಂದೇ ಪಕ್ಷದಲ್ಲಿ 2 ಗ್ರಹಣ ನಡೆದಿರೋದನ್ನ ವಿಜ್ಞಾನಿಗಳು ಬರೆದಿದ್ದಾರೆ. ಬೇಕಾದ್ರೆ ಹುಡುಕೊಳ್ಳಿ ಹೋಗಿ. ಸುಮ್ಮನೆ ನಮ್ಮ ಆಧ್ಯಾತ್ಮಿಕತೆಯನ್ನ, ವೈದಿಕವನ್ನ, ಸುಳ್ಳು, ಅದು ಇದು, ಪುರಾಣ ಬುರುಡೆ ಇನ್ನೊಂದು ಹೇಳ್ತಾರಲ್ಲ, ಅದನ್ನು ಒಪ್ಕೊಂಡಿದ್ದಾರೆ. ಆಕಾಶ ಗಂಗೆಲ್ಲ ಅದು ನಡೆಯೋದಿದೆ. ಸೊ ನೀನ್ ಇವತ್ತೇನು ಮಾಡಿಟ್ಟಿದೆಯಲ್ಲ ಅದು ಅವತ್ತು ಎಲ್ಲ ಜನರನ್ನ ಆಪೋಷಣ ತಗೋಬಿಡುತ್ತೆ. ನನ್ನ ಮಾತು ಕೇಳು ಅಂತೇಳಿ ಸವಿನಯವಾಗಿ, ಸಮಾಧಾನವಾಗಿ ತುಂಬಾ ಒಂದು ಗೈಡೆನ್ಸ್ ಮಾಡ್ತಾರೆ. ಆದ್ರೆ ಆತ ಕೇಳೋಲ್ಲ. ಗರ್ವದಿಂದ ಏನಂತಾನೆ ಗೊತ್ತಾ, ಹಿಂಗ್ ತೊಡೆ ಹಿಂಗಂತಾನೆ, ನಾನು ಯಾರು ಗೊತ್ತಾ ಅಂತಾನೆ. ಒಬ್ಬ ಮಹರ್ಷಿಗೆ, ಒಬ್ಬ ಆಚಾರ್ಯರ ಹತ್ರ ನೆನಪಿಟ್ಟುಕೊಳ್ಳಿ, ಸರಿಯಾದ ಆಚಾರ್ಯರ ಹತ್ರ ನೀವು ಮೋದಿ ನೋಡಿಲ್ಲ. ಹೌದು, ನನ್ನ ಗುರುಗಳು ಹೇಳೋದು ಹೌದು. ಅವನ ಧರ್ಮ, ಅವನ ಧ್ಯಾನ, ಅವನ ಬುದ್ಧಿ ನಾನು ನೋಡಿದ್ದಾನೆ. ನನ್ನ ಗುರುಗಳ ಸುದ್ದಿಗೆ ಹೋದವರು 3 ಪಾಲು 3 ದಿಕ್ಕಾಗಿರ್ತಕ್ಕಂಥವ್ರನ್ನ ನೋಡಿದ್ರೆ ಅವ್ರೇನೂ ಮಾಡಿಲ್ಲ. ಅವರನ್ನು ಕ್ಷಮಿಸಿಬಿಡು ಅಂತ ಕೂಡ ಅವ್ರು ಕೇಳಿಲ್ಲ. ಬಿಡೋ ನೋಡಿದ್ದೇನೆ ಅಂತ. ಒಬ್ರು ಇವತ್ತಿಗೂ 4 ಕೇಸ್ ಇದ್ದಿದ್ದು 40 ಕೇಸ್ ಆಗ್ಬಿಟ್ಟಿದೆ. ಬರೀ ಪೊಲೀಸ್ ಸ್ಟೇಷನ್ ಕೋರ್ಟ್ ಸುತ್ತೋದೇ ಆಗ್ಬಿಟ್ಟಿದೆ ನಮ್ ಗುರುಗಳಿಗೆ ಮಾಡಿದ ಮೋಸಕ್ಕೆ. ದಿಕ್ಕು ದಿವಾನ ಇಲ್ಲದಂತೆ ಅವರ ಮನೆ ಮೇಲೆ ಕೂಡ ರೋಡು, ಇನ್ನೊಂದು ಅದಕ್ಕೂ ಕಾಂಪನ್ಸೇಷನ್ ಇನ್ನೂ ಏನೇನೋ ಬಂದಿಲ್ಲ. ನೋಡಿದ್ದಾನೆ.
ಆ ತೊಡೆ ತಟ್ಟಿದ ತಕ್ಷಣ ಅದು ಏನು ಪಂಚೆ ಸರಿಸಿ ಒಂದು ಗುರುವಿಗೆ, ಒಂದು ಸ್ತ್ರೀ ಇರೋ ಕಡೆ, ಹಿರಿಯರಿರೋ ಕಡೆ ಕೆಲವೊಂದು ನಿಯಮಗಳಿದೆ. ಮಾತು ಹೇಗೆ ಆಡಬೇಕು, ಎಲ್ಲ ಆಡಬೇಕು ಅನ್ನತಕ್ಕಂಥದ್ದು ಆಲೋಚಿಸಿ ಚಿಂತಿಸಿ ಈ ಒಂದು ಕಲಿಯುಗಕ್ಕೆ ಆಗ್ಲೇ ತೋರಿಸ್ಕೊಟ್ಟಿದ್ದಾರೆ. ಸರ್ವನಾಶ ಅನ್ನತಕ್ಕಂಥದ್ದು ನಾನು ಯಾರು ಗೊತ್ತಾ ಅಂತ ಹೇಳ್ಬಿಟ್ಟು ಆ ತೊಡೆ ತಟ್ಟಿ ನನ್ನ ಪರಾಕ್ರಮ ಗೊತ್ತಾ, ನನ್ನನ್ನೇನಾದ್ರೂ ಮಾಡೋದು ಗೊತ್ತಾ ಅಂತ. ನಿನ್ನಿ ಅಹಂಕಾರದ ಈ ಮಾತು ತೊಡೆ ಮುರಿದೇ ಸಾಹಿತ್ಯ ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ದುರ್ಯೋಧನನ್ನ ಆ ಒಂದು ಭೀಮನ ಕೈಯಿಂದ ಕೃಷ್ಣರು ನೆನಪು ಮಾಡಿ ಹೊಡೆಸಿ ಸಾಯಿಸ್ತಾರೆ. ಧರ್ಮ ಹಾಗೂ ದೇವರು ಹಾಗೂ ನ್ಯಾಯ ಹುಡುಕಿ ಬಂದು ನಿಮ್ಮನ್ನ ಹೊಡೆಯುತ್ತೆ, ನೆನ್ಪಿಟ್ಕೊಳ್ಳಿ. ಯಾಕೆ ಮಾತು ಮತ್ತೆ ಹೇಳ್ತಿದ್ದಾನೆ ಅಂದ್ರೆ, ಈ ವರ್ಷದಲ್ಲಿ ಹುಟ್ಟಿರುವವರಿಗೆ ಒಂದು ವರ್ಷ ಇದೆ, ಅಲ್ಲೊಂದು ಗ್ರಹ ಸ್ಫೋಟ, ಗ್ರಹ ಯುದ್ಧ ಸ್ಫೋಟ ಒಂದಿದೆ. ದಾಗ 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 ಅದು ಯಾಕೋ ನನಗೆ ಆ ತೃಪ್ತಿ ಇಲ್ಲ. ಅದನ್ನ ಆ ಕಾಂಬಿನೇಷನ್ ನೋಡಿದ್ದೇನೆ, ಅಂತ ಜಾತಕಗಳನ್ನ ತುಂಬಾ ನೋಡಿರ್ತಕ್ಕಂಥದ್ದುಂಟು. ಏನು ರಾಮಚಂದ್ರ ಆಯ್ತು, ಇವ್ರು ಹೇಗಿರಿಸುತ್ತೋ ಹೆಂಗಿರಿಸುತ್ತೋ ಅಂತಕ್ಕಂಥದ್ದು, ದಟ್ ಐ ಹ್ಯಾವ್ ಸೀನ್ ಇಟ್. ಅದಿದೆ ಮಕ್ಕಳೇ, ತನ್ನ ಪ್ರಭಾವವನ್ನ ಸೂಚಿಸ್ತಕ್ಕಂಥದ್ದು ಮಾಡೇ ಮಾಡಿಸುತ್ತದೆ. ಇನ್ಯಾವುದೂ ಅಲ್ಲ. ವರ್ಷ 2002 ಹುಟ್ಟಿರತಕ್ಕಂಥವರಿಗೆ ಅಲ್ಲೊಂದು ಯುದ್ಧ ಉಂಟು. ವೃತ್ತಿ, ಬದುಕು, ಕುಟುಂಬ, ಕಲ್ಯಾಣ ಅನ್ನತಕ್ಕಂಥದ್ದು ಅಲ್ಲೊಂದು ಬಿರುಗಾಳಿಯೇ. ಸಾವಿರಾರು ಜಾತಕ ನೋಡ್ತಿದ್ದಾನೆ. ಮೊನ್ನೆ ಕೂಡ ಒಂದು ತಾಯಿ ಜೀವ ತುಂಬಾ ದೂರದಿಂದ ಬಂದಿದ್ರು. ಹೀಗೆ ಮಾತಾಡ್ತಾ ಗುರುಗಳೇ ಸ್ವಲ್ಪ ನೋಡಿ ಅಂತ ಹೇಳ್ಬಿಟ್ಟು, ಸರಿ ಆಯ್ತು. ಇಬ್ಬರು ಮಕ್ಕಳು ಟ್ವಿನ್ಸು. ತಾಯಿ ವಾಗ್ದೇವಿ ಬರೆಸಿದ್ದು. ಈತ MS ಮಾಡಲಿಕ್ಕೆ ವಿದೇಶಕ್ಕೆ ಹೋಗಿ ಮುಗಿಸಿ ಬರುತ್ತಾನೆ. ತಂದೆಗೂ ಮೀರಿದಂತ ಹೆಸರು ಕೀರ್ತಿ, ಜನಾರ್ದನನಾಗುತ್ತಾನೆ, ಜನಾನುರಾಗಿಯಾಗುತ್ತಾನೆ ಅಂತ ಬರೆದು ಬಿಟ್ಟಿದ್ದೆ. ತಂದೆ ಓದಿರೋದು ಒಂದು 10th, ಆದ್ರೆ ತುಂಬಾ ದೊಡ್ಡ ಇಂಜಿನಿಯರ್ಗಳನ್ನ ಇಟ್ಕೊಂಡು ತುಂಬಾ 1-2 ದೇಶದಲ್ಲಿ ದೊಡ್ಡ ಕಂಪನಿಗಳನ್ನ ಕಟ್ಟಿದ್ದಾರೆ. ನೋಡಿ, ತಂದೆಗೆ ಮೀರಿದ ಮಗ, ದೈವ ಅಲ್ಲೊಂದು ಕಳಿಸಿದೆ, ನಡೆಸಿಟ್ಟಿದೆ. ತುಂಬಾ ತಾಯಿ ಕಣ್ಣಲ್ಲಿ ಕಣ್ಣೀರು. ಇದಮ್ಮ ಜಾತಕ ನೋಡಿ, ಯಾವುದೋ ಒಂದು ನೋಡಿ, ಇಂಥ ಜಾತಕ ನಮಗ್ ನೋಡಿದಾಗ ನಮಗೊಂದು ಆನಂದೋ ಬ್ರಹ್ಮ ಆಗುತ್ತಮ್ಮ. ಯಾವ ಜನ್ಮದ ಪುಣ್ಯವೋ ಇಂಥ ಜಾತಕಗಳು ಸಿಗುತ್ತೆ. ಛತ್ರ ಚಾಮರಗಳಿಂದ ಪೂಜಿಸಲ್ಪಡುತ್ತಾನಮ್ಮ, ದೈವವೇ ಇವನಿಗೆ ಎದ್ದು ನಿಲ್ಲುತ್ತದೆ. ನಾ ಹೇಳಿದ ಕೆಲವೊಂದು ನಿಯಮಗಳು ಹಾಕೊಳ್ಳಿ, ಇದನ್ನ ಮಾಡಿ ಅಂತ. ಗುರುಗಳು ಇನ್ನೊಂದು ಮಗ ಟ್ವಿನ್ಸ್ ಇದಾನಲ್ವಾ, ಅವಂದು ಬೇರೆ ಇರುತ್ತೆ ಅಂತ ಸರಿ ಹಾಕಿಸ್ಬಿಟ್ಟಿದ್ದಾರೆ. ನೋಡಿದ ತಕ್ಷಣ ಕಾಣಿಸಿದ್ದು ಒಂದೇ ಮಾತು, ನಿನ್ನ ಆ ಮಗ ರಾಮನಾದರೆ ಈ ಮಗ ರಾವಣಾಸುರ. ಹೋಗು, ಗುರುಗಳೇ ಅದೇ ಆಗ್ಬಿಟ್ಟಿದ್ದಾರೆ. ನೋಡಿ, ಒಂದೇ ದಿನ, ಒಂದೇ ವಾರ, ಒಂದೇ ತಿಥಿ, ಒಂದೇ ನಕ್ಷತ್ರ, ಒಂದೇ ಸಮಯ, ಏನು ಒಂದು ನಿಮಿಷ ಡಿಫ್ರೆನ್ಸ್ ಅಷ್ಟೇ. ಲಗ್ನಗಳು ಬದಲಾಗಿಲ್ಲ, ಗ್ರಹಗಳು ಬದಲಾಗಿಲ್ಲ. ಬೇರೆಯವರಾಗಿದ್ರೆ ಹೇಳಲಿಕ್ಕೆ ಅದು ಹೇಗೆ ಹೇಳ್ತಿದ್ರು ನನಗೂ ಗೊತ್ತಿಲ್ಲ. ಇವತ್ತಿಗೂ ನನಗೆ ನನ್ನ ವಾಗ್ದೇವಿ, ನನ್ನ ಗುರುಗಳ ಆಶೀರ್ವಾದದಿಂದ ನುಡಿಸಿರ್ತಕ್ಕಂಥದ್ದು. ಹೌದು ಗುರುಗಳೇ, ಕಣ್ಣೀರಿಡ್ತಿದ್ದೀವಿ. ಇವನೊಂದು ಎಡವಟ್ಟುಗಳ ಭ್ರಮೆಯಲ್ಲಿ ತೇಲುತ್ತಾನೆ ತಾಯಿ. ಆಗ್ಬಿಟ್ಟಿದೆ ಗುರುಗಳೇ. ತಾಯಿ ಜೀವ ಅದು ಎಷ್ಟು ಒದ್ದಾಟವು, ಅದೆಷ್ಟು ಬಿಕ್ಕಳಿಕೆ. ಸುಮ್ಮನೆ ಇದು ಬಿಡು, ಈಗ ಬಂದಿರೋದು ಇದು ನಿಲ್ಲಲ್ಲ. ಯಾಕಂದ್ರೆ ಇದಕ್ಕೆ ಮೊದಲು ನಿನ್ನ ಮಗನದ್ದು ಕೆಲವೊಂದು ಎಡವಟ್ಟುಗಳು ನಡೆದಿದೆ, ಇದೇನು ಮೊದಲನೇ ಎಡವಟ್ಟಲ್ಲ, ಇದ್ರ ನಂತರ ಸುಮ್ಮನೆ ಇದು ಬಿಡು ನೀನು ಅಂತ ಹೇಳ್ಬಿಟ್ಟು, ಆಯ್ತು ಗುರುಗಳೇ ಅಂತ ಸಮಾಧಾನ ಮಾಡ್ಕೊಂಡು ಹೋಯ್ತು. ಪರಿಹಾರಗಳನ್ನ ತಿಳಿಸ್ಕೊಟ್ಟು. ಯಾಕೆ ಮಾತು ಹೇಳ್ತಿದ್ದಾನಂದ್ರೆ, ಏನ್ ಹೇಳ್ತಿದ್ದಾನೆ, 2002 ಇಸವಿಯಲ್ಲಿ ಶನಿ ರಾಹು ಸಂಧಿಯೊಂದಿದೆ. ಒಳ್ಳೆ ಲಕ್ಷಣ ಅಲ್ಲ. ತಂದೆಗೋ, ವೃತ್ತಿಗೋ, ಬದುಕಿಗೋ, ಕುಟುಂಬಕ್ಕೋ ಅಲ್ಲೊಂದು ಯುದ್ಧ ತಲ್ಲಣಗಳನ್ನೇ ತಂದಿಡಬೇಕು. ತುಂಬಾ ಜಾಗರೂಕತೆ, ನಿರ್ಧಾರಗಳು. ನೀವು ಓದಿದ್ದೊಂದು, ಮಾಡೋ ಕೆಲಸ ಇನ್ನೊಂದು. ಹೌದು, ಇಲ್ಲವೇ ನೀವು ಅಂದುಕೊಂಡಿದ್ದೊಂದು, ಆಗಿರುವುದೊಂದು. ನಾವು ಮಾತ್ರ ಬ್ಲೇಮ್ ಮಾಡೋದು ಏನ್ ಗೊತ್ತಾ, ಅವರಿಂದ ಅಂತ. ನಮಗೆ ಗೊತ್ತಿಲ್ಲದೆ ಕೆಲವು ಕಳ್ಳರು ಬಂದು ಸೇರ್ಕೊಂಡಿರ್ತಾರೆ ನಮ್ಮ ಜೊತೆಲಿ, ಶಕುನಿ ತರ. ನಾವ್ ಅನ್ಕೊಳ್ಳೋದೆ ಇಲ್ಲ ಅವನ ನಯ, ವಿನಯ, ನಾಟಕ ತುಂಬಾ ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತೇವೆ, ನಮ್ಗೆ ಗೊತ್ತಾಗಲ್ಲ. ತೀರಾ ಕೆಲವರು ಮೌನವಾಗಿರ್ತಾರೆ, ಬಟ್ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿರ್ತಾರೆ, ನಮ್ಗೆ ಗೊತ್ತಾಗಲ್ಲ. ಗೊತ್ತು ಆಗಲು ಬಿಡುವುದಿಲ್ಲ, ಇಷ್ಟು ದಿನ ಅನ್ನತಕ್ಕಂಥದ್ದು ಇರುತ್ತೆ.
ಆದ್ರೂ ತನ್ನ ಬುದ್ಧಿಯನ್ನ ಅದು ಸೂಚಿಸ್ತಕ್ಕಂಥದ್ದು ಮಾಡುತ್ತೆ. ಶನಿ ರಾಹು ನೆನಪಿಟ್ಕೊಳ್ಳಿ, ಅಲ್ಲೊಂದು ಏನೋ ಒಂದು ಪ್ರಚೋದನೆ, ಏನೋ ಒಂದಿದೆ. ಹೌದು ಅಲ್ವೋ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಹಾಕ್ತೀರಿ, ಹೌದು ಗುರುಗಳೇ ಈ ತರ ನಡೆದಿದೆ. ಅದು ವಿದ್ಯೆ ಇರ್ಬೋದು, ನೀವು ಓದಿದ್ ಒಂದು ವಿದ್ಯೆ, ಮಾಡ್ತಿರೋ ಕೆಲಸ ಇನ್ನೊಂದು. ಕನ್ಫರ್ಮ್ ನನ್ನ ಲೆಕ್ಕಾಚಾರ ಸರಿ ಇದ್ರೆ 2002ರ ಇಸವಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಅಲ್ಲೊಂದು ಆಪರೇಷನ್, ಆಕ್ಸಿಡೆಂಟೋ, ಇಂಜುರಿಯೋ, ಸರ್ಜರಿಯೋ, ಬಿದ್ದಿರೋದು, ತಪ್ಪಾದ ದಾರಿ ಈ ತರದ್ದು ಆಗಿರ್ಬೇಕು. ಇಲ್ಲ ತಪ್ಪಾದ ಅಭ್ಯಾಸ, ತಪ್ಪಾದ ಲೆಕ್ಕಾಚಾರ, ತಪ್ಪಾದ ವ್ಯವಹಾರ, ತಪ್ಪಾದ ಹಣಕಾಸು, ಈ ತರದ್ದು ಒಂದು ಭಾವ ಅನರ್ಥ ಅಪಾರ್ಥ ಆಗಿರ್ತಕ್ಕಂಥದ್ದಾಗಿರುತ್ತದೆ. ಎಚ್ಚರಿಕೆ. ಜ್ಯೋತಿಷ್ಯ ಏನು ಗೊತ್ತಿಲ್ಲ ಮಕ್ಕಳೇ, ನಿಮಗೆ ಗೊತ್ತಿಲ್ಲದ ಇನ್ನೊಂದು ಸತ್ಯ ಹೇಳ್ತೇನೆ ನೋಡಿ. ವೇದವ್ಯಾಸರು ಮಹಾಭಾರತವನ್ನ ನಡೆಯುವ ಮೊದಲೇ ಬರೆದಿದ್ದರು, ಹೀಗೆ ನಡೆಯುತ್ತದೆ ಅಂತ. ಕಾಲಜ್ಞಾನಿ ಅವರು. ಏನಕ್ಕೆ ಮಹಾಭಾರತ ಅಂತ ಹೆಸರಿಟ್ರು ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ಅದು ತುಂಬಾ ಜನ ಗೊತ್ತಿಲ್ಲ. ದುಷ್ಯಂತ ಶಕುಂತಲ ಕೇಳಿದೀವಲ್ವಾ? ಕಣ್ವ ಮಹರ್ಷಿಗಳ ಆ ಒಂದು ಆಶ್ರಮದಲ್ಲಿ ಬೆಳೆದಂತ ಶಕುಂತಲ, ಆಕೆ ವಿಶ್ವಾಮಿತ್ರ ಮೇನಕೆಯರ ಆ ಒಂದು ಸಂಗಮದಿಂದ ಜನಿಸಿದಂತ ಮಗು. ವಿಶ್ವಾಮಿತ್ರರ ತಪಸ್ಸನ್ನ ಭಂಗ ಮಾಡಲಿಕ್ಕೆ ಇಂದ್ರ ಕಳಿಸಿದಂತ ಮೇನಕೆಯಿಂದ ಹುಟ್ಟಿದಂತ ಮಗು. ಆಕೆಗೆ ತನ್ನ ಕೆಲಸ ಆಯ್ತು, ತಪಸ್ ಭಂಗ ಮಾಡದೆ ಹೊರಟೋದ್ಲು ಆಕೆ ಇಂದ್ರಲೋಕಕ್ಕೆ. ವಿಶ್ವಾಮಿತ್ರರಿಗೆ ತನ್ನ ತಪಸ್ ನೆನಪಿಗೆ ಬಂದ್ಬಿಡ್ತು, ತಿರುಗ್ ಕೂಡ ನೋಡ್ಲಿಲ್ಲ, ಹೊರಟೋದ್ರು. ಹೌದು, ಆಗ ಸಿಕ್ಕ ಆ ಮಗುವನ್ನ ದುಷ್ಯಂತಲೆಯನ್ನ ಬೆಳೆಸ್ತಾರೆ. ಬೆಳೆಸಿ ಶಕುಂತಲೆಯನ್ನ ಮುಂದೊಂದು ದಿನ ಅಲ್ಲೊಂದು ದುಷ್ಯಂತ ಬರ್ತಾನೆ, ಅಲ್ಲೊಂದು ಪರಿಣಯ ಆಗುತ್ತೆ, ಮದುವೆ ಆಗುತ್ತೆ, ಅಲ್ಲೊಂದು ಶಾಪ ಆಗುತ್ತೆ. ನಂತರ ಒಂದಾಗೋಕ್ ಮೊದಲೇ ಆ ತುಂಬು ಗರ್ಭಿಣಿ ಆ ಒಂದು ಮಗುವನ್ನ ಹಿಡಿತಾಳೆ. ಆತನಿಗೆ ಹೆಸರು ಇಡ್ತಾಳೆ ಭರತ ಅಂತ ಹೇಳ್ಬಿಟ್ಟು. ತುಂಬಾ ಜನಕ್ಕೆ ನಾವು ಈ ದುಷ್ಯಂತಲೆಯ ಮಗ, ದುಷ್ಯಂತ ಹಾಗೂ ಶಕುಂತಲೆಯ ಮಗನೇ ಭರತ ಚಕ್ರವರ್ತಿಯ ಹೆಸರೇ ನಮ್ಮ ಭಾರತಕ್ಕೆ ಇಟ್ಟಿದ್ದಾರೆ ಅನ್ಕೊಂಡಿದ್ದಾರೆ. ಖಂಡಿತ ಅಲ್ಲ. ಋಷಭದೇವನ ಮಗ ಜಡಭರತನ ಹೆಸರಿನಿಂದ ನಮ್ಮ ಭರತ ಖಂಡಕ್ಕೆ ಭಾರತ ಅಂತ ಬಂದಿದೆ. ಆದ್ರೆ ಈ ಭರತ ಅಸಾಮಾನ್ಯನಲ್ಲ. ಆತನ ವಂಶಸ್ಥರೇ ಕೌರವರು, ಪಾಂಡವರು ಅನ್ನತಕ್ಕಂಥದ್ದು. ಅದರಿಂದ ಮಹಾಭಾರತ ಆ ಭರತ ಚಕ್ರವರ್ತಿಯ ನೆನಪಿನಲ್ಲಿ ಆತನ ವಂಶಸ್ಥರು ಇದ್ದಂತ ಕಾಲಘಟ್ಟವನ್ನ ವೇದವ್ಯಾಸರು ಬರೆಯತಕ್ಕಂತ ಮಹಾಭಾರತ. ನೆನ್ಪಿಟ್ಕೊಳ್ಳಿ, ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ನಡೆಯುವುದಕ್ಕೆ ಮೊದಲೇ ವೇದವ್ಯಾಸರು ಏನೆಲ್ಲ ಆಗುತ್ತೆ, ಹೇಗೆಲ್ಲ ಆಗುತ್ತೆ, ಎಂಥದ್ದೆಲ್ಲ ಆಗುತ್ತೆ ಅಂತ ಬರೆದಿದ್ದರು. ತಪ್ಪಿಸಲು ಅವರ ಕೈಯಿಂದಲೂ ಆಗ್ಲಿಲ್ಲ. ವಾಗ್ದೇವಿ ಅವರಿಗೆ ಕೊಟ್ಟಂತ ಆ ಒಂದು 3 ಲೋಕದ ಶಕ್ತಿ, ತ್ರಿಶಕ್ತಿ ಮುಂದಕ್ಕೆ ನಡೆಯತಕ್ಕಂಥದ್ದನ್ನ ಬರೆಸಿಟ್ಟಿದೆ. ವೇದವ್ಯಾಸರು ಅಪರ ಜ್ಞಾನಿ, ಬ್ರಹ್ಮಜ್ಞಾನಿ, ತ್ರಿಕಾಲಜ್ಞಾನಿ. ಹಿಂದೆ, ಇಂದು, ನಾಳೆ, ಕಲ್ಪಗಳ ಬಗ್ಗೆ ನೆನಪಿಟ್ಕೊಳ್ಳಿ. ಸಾಮಾನ್ಯ ಅಲ್ಲ, ಕಲ್ಪಗಳ ಬಗ್ಗೆ, ಒಂದು ಇಡೀ ಕಲ್ಪದಲ್ಲೇ ಏನೇನಾಗಬಲ್ಲದು ಅನ್ನತಕ್ಕಂಥದ್ದನ್ನ ಮೊದಲೇ ಯೋಚಿಸಿ ನೋಡಿ ಆ ಜ್ಞಾನ ಸ್ವರೂಪದಿಂದ ಬರೆದಿರ್ತಕ್ಕಂಥ ಹಲವಾರು ಪುರಾಣಗಳಿದ್ದಾವೆ. ಅದರಲ್ಲಿ ಮಹಾಭಾರತ ಒಂದು. ಇದೆಲ್ಲ ನಡೆದ ಮೇಲೆ ಮಹಾಭಾರತ ಬರ್ದಿದ್ರು ಅಂತ ನೀವು ಅನ್ಕೋಬೋದಿಲ್ಲ. ತಪ್ಪಿಸಲು ಆಗಿಲ್ಲ. ತುಂಬಾ ಜನ ಗುರುಗಳೇ ನಮಗ್ ತಪ್ಪಿಸ್ಬೋದಿತ್ತ? ಇಲ್ಲ, ಕೆಲವೊಂದನ್ ಮಾಡ್ಬೋದು. ಮೊನ್ನೆ ಒಂದ್ ಜಾತಕ ಬಂದಿತ್ತು, ನಿನ್ನ ಮಗ ಎಡವಟ್ಟು ಸ್ತ್ರೀಯನ್ನ ಪ್ರೀತಿಸ್ತಾನಮ್ಮ, ಅಲ್ಲೊಂದು ಎಡವಟ್ಟಿದೆ ಅಂದ್ರೆ ನಂಬಲ್ಲ, ಅಲ್ಲೊಂದು ಎಡವಟ್ಟ ಆಗಿದೆ. ಆತನಿಗಿಂತಲೂ 5 ವರ್ಷ ದೊಡ್ಡವಳು, ಆಕೆಗೆ ಮದುವೆ ಮುರಿದಿದೆ, ಗಂಡನ ಜೊತೆಯಲ್ಲಿಲ್ಲ, ಅದು ಡೈವರ್ಸು ಆಗಿಲ್ಲ, ಆಕೆಯನ್ನು ಮದುವೆ ಆಗ್ತೀನಿ ಅಂತ ಹಾರಾಡ್ತಿದ್ದಾನೆ. ಗುರುಗಳೇ, ಇದೇನು ಗುರುಗಳೇ, ಅಲ್ಲಿರೋದೇ ಅದಮ್ಮ. ತಪ್ಪಿಸಿ, ಸರಿ ಆಯ್ತು ನೋಡೋಣ ಬೇರೆ ಪರಿಹಾರ, ಇನ್ನೊಂದಿದೆಯಾ ನೋಡಿದೆ, ಇನ್ನೊಂದಿದೆ. ಅವನಿಗೆ ಹೇಳ್ತಲ್ಲ, ಇದಕ್ ಮೊದಲೇ ಒಂದು ಬಂದಿತ್ತಲ್ಲ ಎಡವೆಟ್ಟು, ಇದೇ ಗುರುಗಳೇ 4-5 ಆಗಿತ್ತು. ಇದಕ್ಕೂ ದೇವದಾಸ ಆಗಿದ್ದಾನೆ, ಇದನ್ನ ಈ ತರದ್ ಒಂದು ಸುಮಂಗ್ಲಿ ಪೂಜೆ ಈ ತರದೊಂದು ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ಯಾಕೆ ಹೇಳ್ತಿದ್ದಾನೆ ಅಂದ್ರೆ ಮಕ್ಳೇ, ತುಂಬಾ ಜನ ಅಯ್ಯೋ ಗುರುಗಳೇ ಇದಾಗ್ಬಿಡ್ತು. ಹೌದು, ಕೆಲವೊಂದಕ್ಕೆ ತಡೆ ಹಾಕಬಹುದು, ಕೆಲವೊಂದಕ್ಕೆ ತಡೆ ಇಲ್ಲ. ಜನ್ಮತ ಅದೊಂದು ದಿಗ್ಬಂಧನವಾಗಿ, ಜನ್ಮತ ಬೇವಿನ ಮರದಲ್ಲಿ ಬೇವೆ, ಜನ್ಮತ ಹಾವಿನ ಹೊಟ್ಟೆಯಲ್ಲಿ ವಿಷವೇ.
ಅದು ಕಕ್ಕುವುದೇ. ಅದು ಗೊತ್ತಿರೋದು ಪಾಪ ದೈವ ಅದು ಕೊಟ್ಟಿರೋದು ಅದೇ. ನೀವು ನಂಬಲ್ಲ, ಸಿಂಹಗಳು ಒಂದೊಂದು ಸಮಯ ಹಸಿವೆ ಆದಾಗ, ಹುಲಿಗಳು ಹಸಿವೆ ಆದಾಗ ಎತ್ತಾಗ ಹಿಂದೆ ಮುಂದೆ ನೋಡಲ್ಲ, ತಮ್ಮ ಮಕ್ಕಳನ್ನೇ ತಿಂದು ಬಿಡ್ತವೆ. ಅಯ್ಯೋಯ್ಯೋ ಅಂತೀವಿ ನಾವು, ಹೌದಲ್ವಾ? ನಿಜ ಮಕ್ಕಳೇ. ಒಂದೊಂದು ಹುಲಿ ಕಡಿಮೆ ಅಂದ್ರೂ 4, 6, ಕೆಲವು ಹುಲಿಗಳು 8 ಮರಿಗಳು ಹಾಕ್ಬಿಡ್ತವೆ. ಜಿಂಕೆ ಹಾಕೋದು ಒಂದೇ ಮರಿ, ಜೀವನದಲ್ಲಿ ಅದು ಹಾಕೋದು ಒಂದು ಬಾರಿಗೆ 1 ಮರಿ ಅಂತ ಹೇಳ್ತಾರೆ. ನೀವು ಹೋಗಿ ನಾಗರಹೊಳೆ ಕಡೆ ಯಾವತ್ತಾದ್ರೂ ಹೋದಾಗ ಅಲ್ಲಿ ನೋಡಿ, ಅದ್ಭುತ, ಲಕ್ಷಾಂತರ ಜಿಂಕೆಗಳಿದ್ದಾವೆ. ಎಲ್ಲೋ 1, 2 ಹುಲಿ ಓಡಾಡ್ಕೊಂಡಿದ್ದಾವೆ. ಪ್ರಕೃತಿಗೆ ಗೊತ್ತಿದೆ, ತುಂಬಾ ಬಲಶಾಲಿಯನ್ನ, ಮೆರೆದವನನ್ನ ಅಹಂಕಾರ ಕುತ್ಸಿತ ಬಿಡುವುದಿಲ್ಲ. ನೋಡಿ, ಹುಲಿ ತನ್ನ ಮರಿನ ಬಡ ತಿಂದು ಹಾಕೊಳ್ಳುತ್ತೆ, ಬಿಡೋದಿಲ್ಲ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಆ ತಂದೆಯನ್ನ ಮಕ್ಕಳೇ ಬೆಳೆದ ಮೇಲೆ ಹತ್ರಕ್ಕೆ ಸೇರಿಸಲು ಒಡೆದು ಸಾಯಿಸ್ತಾರೆ. ಹುಲಿ ಸಿಂಹಗಳ ಕಾದಾಟ ನೀವು ನೋಡಿಲ್ಲ, ಹೌದು. ಮಕ್ಕಳೇ ಬೆಳೆದಿದ ತಕ್ಷಣ ಫಸ್ಟ್ ಒಡೆದು ಸಾಯಿಸೋದು ಅಪ್ಪನ, ನೀನು ಹೊಡೋಗ ಮಗನೆ, ಇದು ನಮ್ ಟೆರಿಟರಿ, ನಾವಿದ್ದೇವೆ ಅಂತ ಹೇಳ್ಬಿಟ್ಟು ನಿಂತ್ಕೋತೇವೆ. ಅದಕ್ಕೆ ಪಶುವಾಂಚನ, ಪಶು ಬುದ್ಧಿ, ಪಶು ಆಲೋಚನ ಅಂತೇವೆ. ಮನುಷ್ಯನಿಗೆ ಅದು ಬರಬಾರದು ಅಂತಲೇ ಈ ರೀತಿಯದೊಂದು ನಿಯಮ, ಪೂಜೆ, ಸಂಕಲ್ಪ. ಸೊ 2002 ಆ 2-2-4 ರಾಹು 2 ದಾರಿಯೇ. ಬದುಕೆರಡು ದಾರಿ, ಮದುವೆ 2 ದಾರಿ, ಆಲೋಚನೆ 2 ದಾರಿ, ಕುಟುಂಬ 2 ದಾರಿ. ಅಲ್ಲೊಂದು ಬಿರುಗಾಳಿಗಳು ಮೇಲಿಂದ ಮೇಲೆ ಬೀಸ್ತಿರ್ತಕ್ಕಂಥದ್ದು ಆಗ್ತಿರುತ್ತೆ. ದಯಮಾಡಿ ನಿಮ್ ಜಾತಕ ಪರಾಮರ್ಶಿಸ್ಕೊಳ್ಳಿ. ದುಡುಕು ನಿರ್ಧಾರ, ಮುಖ್ಯವಾಗಿ ಮದುವೆ, ವೃತ್ತಿ, ವ್ಯವಹಾರ, ಭೂಮಿ, ತುಂಬಾ ಎಚ್ಚರಿಕೆ. ಇವನು ಮೊದಲೇ ವಿಷ, ಅದರಲ್ಲಿ ಕಾರ್ಕೋಟಕ ವಿಷ ಅನ್ನತಕ್ಕಂಥದ್ದು. ಮೊದಲೇ ಶನಿ ಅವನೊಂಥರ ನಮ್ಮನ್ನು ಅಂಜುಬುರುಕ ಮಾಡೋದು ಜಾಸ್ತಿ. ನೀವು ನೋಡಿ, ಶನಿ ನಕ್ಷತ್ರದವರು ಸುಮ್ಮನೆ ಹವಾ, ಬೇಜಾರು ಮಾಡ್ಕೋಬೇಡಿ. ಪುಷ್ಯ ನಕ್ಷತ್ರ, ಆಮೇಲೆ ಅನುರಾಧ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ಶನಿ ನಕ್ಷತ್ರ ಗೊತ್ತಾ, ಒಂಥರ ಗಾಂಭೀರ್ಯವಾಗಿ ಕಾಣಿಸ್ತಾರೆ. ಶುದ್ಧ ಪುಕ್ಕಲ್ರು ನೀವು, ಹೌದು ಅಲ್ವೋ ಹೇಳಿ, ಓಡೋಗ್ಬಿಡ್ತೀರಿ. ಹಿಟ್ ಅಂಡ್ ರನ್ ಅಲ್ಲಿ ಫಸ್ಟ್ ಈ ರಾಶಿಗಳಲ್ಲಿ ಮಿಥುನ ರಾಶಿ, ಕನ್ಯಾ ರಾಶಿ ಗಾಬರಿ ಬೀಳೋದು ಜಾಸ್ತಿ. ಹೊಡೆದಾಟ ನಮ್ಗೆ ಆಡ್ಬೇಕು, ಇನ್ನೇನೋ ಇಲ್ದಿದ್ದೆಲ್ಲ ತಗೊಳ್ಳೋದಾದ್ರೆ ಈ 3 ನಕ್ಷತ್ರಗಳು, ಪುಷ್ಯ ನಕ್ಷತ್ರ, ಆಮೇಲೆ ಅನುರಾಧ ನಕ್ಷತ್ರ, ಆಮೇಲೆ ಉತ್ತರಾಭಾದ್ರ ನಕ್ಷತ್ರ, ದಮ್ಮಿಲ್ಲ ನೋಡಕ್ಕಷ್ಟೇ. 2 ನಿಮಿಷ ನೀವು ಹಾವಿನ ತರ ಬುಸ್ಸು ಸರಿಯಾಗಿ ಬಡಿಯೋನಲ್ಲ, 8 ವರ್ಷದ ಹುಡುಗ ಹೊಡೆದು ಬಿಸಾಕ್ಬಿಡ್ಬಲ್ಲ ನಿಮ್ಮನ್ನ. ಶುದ್ಧ ಪುಕ್ಕರು, ನೀವು ತಟ್ಕೊಳ್ಳಲ್ಲ, ನೀವು ತಟ್ಕೊಳ್ಳಲ್ಲ, ಓಡೋಗ್ಬಿಡ್ತೀರಿ. ಅದಾಗುತ್ತೆ. ನಾನು ನೋಡಿದ್ದೇನೆ ತುಂಬಾ ಜಾತಕಗಳು. ನೋಡೋಕ್ ಬಂದ್ರು ಕಟಪ್ಪನ್ ತರ ಇರ್ತೀರಿ. ಹೌದು, ಸರಿಯಾದ ವ್ಯಕ್ತಿ ಕೈಗೆ ಸಿಕ್ಕೋಗ್ಬಿಟ್ರೆ ನಿಮ್ ಲೂಸ್ ಮೋಷನ್ ನಿಮಗೆ. ಕರೆಕ್ಟಾಗಿ ಹೇಳಿ, ಈ ಅನುರಾಧ ನಕ್ಷತ್ರ, ಪುಷ್ಯ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ಈ 3 ಶನಿ ನಕ್ಷತ್ರಗಳು ರಾತ್ರಿ ಹೊತ್ತು ಎಲ್ಲಾದ್ರೂ ಒಬ್ಬರೇ ಮಲಗಲಿಕ್ಕೆ ನಿಮ್ಮನ್ನ ಹೇಳಿದ್ರೆ, ಈ ಕಾಡು, ರೆಸಾರ್ಟು, ಇನ್ನೊಂದು ಎಲ್ಲಾದ್ರೂ ಗುಯ್ ಅನ್ನೋತಕ್ಕಂಥ ಜಾಗ, ಸ್ಮಶಾನದ ಪಕ್ಕದಲ್ಲಿ ಮನೆ, ನಿಮ್ ಕೈಯಲ್ಲಿ ಇರ್ಲಿಕ್ಕಾಗುತ್ತಾ ಹೇಳಿ? 12 ಗಂಟೆ ಮಠ ರಾತ್ರಿ, ಮಧ್ಯರಾತ್ರಿ ನಿಮ್ಮ ಮನೆ ಕಡೆ ಇಲ್ಲ ಆ ಕಡೆ ಆಸುಪಾಸಲ್ಲಿ ಸ್ಮಶಾನ ಇದೆ ಅಂತ ಇಟ್ಕೊಳ್ಳಿ. ಆ ಕಡೆ ಗಾಡಿ ಎತ್ಕೊಂಡು ಬನ್ನಿ ಅಂದ್ರೆ ನೀವು ಲೂಸ್ ಮೋಷನ್, ನೀವು ಬರಲ್ಲ, ನೀವು ಡುಸ್ಸು ಪಟಾಕಿ ನೀವು. ಹೌದು, ನೋಡೋಕ್ ಮಾತ್ರ ಎಲ್ಲರೂ ನಿಮ್ಮನ್ನು ಅನ್ಕೊಳ್ಳೋದಷ್ಟೇ, ಇಲ್ಲವೇ ಇಲ್ಲ. ಯಾಕೆ ಹೇಳಿ? ಶನಿಯ ಪ್ರಭಾವ, ಪುಚು ಅವನಷ್ಟೇ. ಹೌದು, ಆದರೆ ಬೀಭತ್ಸಕಾರಕ ರಾಹು ಇದಾನಲ್ವಾ, ಕೇಳಿ ನೋಡಿ. ಆರುದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ, ಆಮೇಲೆ ವಿಶೇಷವಾಗಿ ಶತಭಿಷ. ಕನ್ಫರ್ಮ್ ಹೇಳ್ತಾನಲ್ವಾ, ಆರುದ್ರ ನಕ್ಷತ್ರಕ್ಕೆ 1/4 ಭಾಗ ಗುಂಡಿಗೆ ಅಂದ್ರೆ ಸ್ವಾತಿ ನಕ್ಷತ್ರಕ್ಕೆ 8 ಭಾಗ ಗುಂಡಿಗೆ. ಅಯ್ಯೋ, 64 ಗುಂಡಿಗೆ ಶತಭಿಷ ನಕ್ಷತ್ರ. ಬೇಕಾದ್ರೆ ಸ್ಮಶಾನದಲ್ಲೇ ಮನೆ ಮಾಡ್ಕೊಂಡು ಅಲ್ಲೇ ಬೇಕಾದ್ರೆ ಸುತ್ತ ಸೇದೋದ್ರಲ್ಲಿ ನಂಬರ್ 1 ಅವರು. ಇದೊಂಥರ ಸಗದಾಗಿದೆ ಕಾಂಬಿನೇಷನ್. 2002ರವರೆಗೆ ಒಂಥರ ಗಾಳಿ ಚೇಷ್ಟೆ, ಭೂತ ಚೇಷ್ಟೆ, ಪ್ರೇತ ಚೇಷ್ಟೆ, ಕ್ಷುದ್ರ ಮಾಂತ್ರಿಕ, ತಾಂತ್ರಿಕ, ಇವುಗಳ ಪ್ರಭಾವಗಳು ಕೂಡ ನಿಮ್ಮ ಮೇಲೆ ಬೇಗ ಬೀರಬಹುದು. 2002 ವೆರಿ ಕೇರ್ಫುಲ್. ಜೂಜಾಡೋದು, ಸಟ್ಟ ಆಡೋದು, ಬಾಜಿ ಆಡೋದು, ಮನೆ ಬಿಟ್ಟು ಹೋಗೋದು, ಪೊಲೀಸ್ ಸ್ಟೇಷನ್ ಮೆಟ್ಲತ್ತೋದು, ಕೋರ್ಟ್ ಮೆಟ್ಲತ್ತೋದು, ಕಳ್ಳತನ, ಡ್ರಗ್ಸ್, ಇನ್ನೊಂದು ಏನಾದ್ರೂ ಗೊತ್ತಿಲ್ಲದ ಅಟ್ಯಾಚ್ಮೆಂಟ್, ಇಲ್ಲ ಅಂತ ವ್ಯಕ್ತಿಗಳು ನಿಮ್ ಜೊತೆಲಿದ್ದು ನೀವು ಮಾಡದ ತಪ್ಪಿಗೆ ನಿಮ್ಮ ಮೇಲೆ ಪ್ರಭಾವಗಳು ಹುಡ್ಕೊಂಡು ಬರ್ತಕ್ಕಂಥದ್ದು ಕನ್ಫರ್ಮ್ ನಡೆದಿರ್ತಕ್ಕಂಥ ಪ್ರಭಾವ ಆಗಿರುತ್ತೆ. ಹೌದು ಅಲ್ವೋ ಹೇಳಿ?
ಖಂಡಿತ 2002 ಅವ್ರ ತಂದೆ ತಾಯಿಗಳಾಗಿ ನೀವೇ ಹೇಳ್ತೀರಾ, ಹೌದು ಗುರುಗಳ ಈ ಥರದ್ದೆಲ್ಲ ನಡೀತಿದೆ, ಇನ್ನೇನೋ ನಡೀತಿದೆ, ಯಾಕೋ ದಾರಿ ತಪ್ಪಿಸಿದೆ, ಕಷ್ಟಪಡ್ತಿದ್ದೇವೆ, ಇದು ಯಾಕೆ ಹೀಗೆ? ಅಲ್ಲಿದೆ ದಯಮಾಡಿ ಜಾತಕ ಪರಾಮರ್ಶನೆ ಮಾಡಿಕೊಳ್ತಕ್ಕಂಥದ್ದು ಮಾಡಬೇಕು. ಆಗ ಶನಿ ರಾಹುಗೆ ಶಾಂತಿ ಮಾಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ. ಅದೊಂಥರ ಹೆಂಗೆ ಗೊತ್ತಾ, ಏಟ್ ತಗಲ್ಬಿಟ್ಟಿದೆ, ಮುರಿದಿರೋ ಜಾಗದಲ್ಲಿ ಕ್ಯೂ ತುಂಬಿದ ಜಾಗದಲ್ಲಿ ಕುರು ಬಂದಿದೆ, ಕುರು ಮೇಲೆ ಹುಳುಗಳು ಬಿದ್ದಿದೆ. ಈ ರೀತಿ ಶನಿ ರಾಹು ನೆನಪಿಟ್ಕೊಳ್ಳಿ, ಪಿಚ್ಕಾ 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 ಅಂತ ಮಾಡ್ತಕ್ಕಂಥದ್ದು ಮಾಡಿಸ್ತವೆ. ಅದಿದೆ, ಜಾಗ್ರತೆ. ಪರಿಹಾರ ಒಂದು ಸಣ್ಣ ಮುನ್ನೋಟ ಕೊಡ್ತಾನೆ ಮುಂದಿನ ಭಾಗದಲ್ಲಿ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನೋಡಿ, ಶನಿ ರಾಹು ಕುಜ ಕೇತು ಇವುಗಳ ಸಂಗಮ, ಕುಜ ರಾಹು ಶನಿ ಕೇತು ಇವುಗಳ ಸಂಗಮ ತುಂಬಾ ಕಷ್ಟ. ವೈದಿಕ ತುಂಬಾ ವರ್ಷಗಟ್ಟಲೆ ಮಾಡ್ಕೋಬೇಕಾಗುತ್ತೆ. ದೇವಿ ಆರಾಧನೆ ಹತ್ತಿರದಲ್ಲಿ ಕಾಳಿ, ಚಂಡಿಕಾ, ರುದ್ರಿಕಾ, ರೌದ್ರಿಕಾ ಈ ಥರದ್ದು, ರೌದ್ರಾವತಾರದ ಅಮ್ಮ, ಕಾಳಭೈರವ, ನರಸಿಂಹ ಈ ಥರದ ಆಲಯದಲ್ಲಿ ಹೋಗ್ಬೇಕು. ಸದಾ ಒಂದು ಬೆಲ್ಲದ ದೀಪವೋ ನಿಂಬೆಹಣ್ಣಿನ ದೀಪವೋ ಹೊರಗಡೆ ಹಚ್ಚೋದು. ಮನೆಯಲ್ಲಂತೂ 4 ದಿಕ್ಕಿಗೆ, ಮನೆಯ ಹಾಲ್ನಲ್ಲಾಗಲಿ, ಹಾಲ್ನಲ್ಲೊಂದು, ರೂಮ್ನಲ್ಲೊಂದು, ಕಿಚನಲ್ಲೊಂದು, ಇನ್ನೊಂದು ರೂಮ್ ಇದ್ರೆ ಇಲ್ಲ ಹಾಲ್ನಲ್ಲೇ 4 ದಿಕ್ಕಲ್ಲಿ ಒಂದು ದೇವಿ ದಿಗ್ಬಂಧನವನ್ನು ಪ್ರತಿಷ್ಠಾಪನೆ ಮಾಡಿ. ಆ ನೆಗೆಟಿವ್ ಫೋರ್ಸ್ ಹಂಗಿರುತ್ತೆ. ಒಬ್ಬರೇ ತೇರಿಗಿಳಿತು, ಕೋಣ ನೀರಿಗಿಳಿತು, ನಾನು ಬೆಂಕಿಗೆ ಆರ್ತು, ಇನ್ನೊಬ್ಬ ನೀರು ಒಳಗಡೆ ಮುಳುಗಿಸ್ತು. ಹೌದು, ಅದಿದೆ ಕಂಪಲ್ಸರಿ. ನಿಮ್ಗಾದಾಗಲ್ಲ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ಅಷ್ಟಮಿ, ಆಮೇಲೆ ದಶಮಿ, ಭಾನುವಾರ ಸಂಜೆ, ಈ ಗ್ರಹಣದ ಸಂದರ್ಭ ಮನೆ ಸುತ್ತಮುತ್ತಲು ಒಂದು ದೀಪ ಹಚ್ಚತಕ್ಕಂಥ ದೀಪಾರಾಧನೆ ಮಾಡಿ. ಪ್ರತಿ ಒಂದು 180 ದಿನಕ್ಕೊಮ್ಮೆ ಮನೆಯಲ್ಲೊಂದು ದೇವಿ ಪೂಜೆ, ದೇವಿ ಆರಾಧನೆ, ದೇವಿಗೆ ಸಂಬಂಧಪಟ್ಟಂತ ಒಂದು ಪುಟ್ಟ ಚಂಡಿ ಹೋಮ ಇದರಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಮಾಡಿಸ್ತಕ್ಕಂಥದ್ದು, ಇಲ್ಲ ಮಾಡ್ತಿದ್ರೆ ಹೋಗಿ ಪಾಲ್ಗೊಳ್ತಕ್ಕಂಥದ್ದು, ಇದನ್ನ ಮಾಡಿ. ಇನ್ನಷ್ಟು ತಿಳ್ಕೋಬೇಕು ನಿಮ್ಮ ಜಾತಕ. ಬರೀ ಶನಿ ರಾಹು ನಿಜವೇ, ಕರ್ಮಾಧಿಪತಿಗೆ ರಾಹು ಬಂದು ಬೆಳೆದಿದೆ ಅಂದ್ರೆ ಒಂಥರ ನಿಮ್ಮ ಎದುರುಗಡೆ ಹೆಂಗ್ ಬಂದು ನಿಂತಾಗೆ, ಒಂದು ಆನೆ ಮದ್ದಾನೆ ಬಂದು ನಿಂತಾಗೆ ತುಳಿದಾಕ್ಬಿಡುತ್ತೆ. ಏನ್ ಬೇಕಾದ್ರೂ ಮಾಡ್ಬೋದು, ತಗ್ಗಿಸಿ ನಿಂತಬೇಕು. ಹೌದು, ಅದಕ್ಕೋಸ್ಕರವೇ ಪರಿಹಾರ ಹೇಳಿರ್ತಕ್ಕಂಥದ್ದು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಂಗಳವಾರ ವಿಶೇಷವಾಗಿ ಪೂರ್ವಭಾದ್ರ ನಕ್ಷತ್ರ, ಮೇಷರಾಶಿ, ಲಾಭಸ್ಥಾನದ ಚಂದ್ರ ಚೆನ್ನಾಗಿದೆ. ಗುರು ಸಾರದಲ್ಲಿದ್ದು ಒಂಟಿ ಗುರು ಸ್ವಲ್ಪ ಜಾಗ್ರತೆ, ಕೇತು ಸಾರದಲ್ಲಿದ್ದು ಕೇತು ಕುಜನ್ ಸಾರದಲ್ಲಿದ್ದು ಕುಜ ಅಷ್ಟಮದಲ್ಲಿ ಬೇರೆ ಇರೋದ್ರಿಂದ ಸ್ವಲ್ಪ ಎಳೆದಾಟ ಮಾಡಿಸ್ತಾನೆ. ಪ್ರಯತ್ನ ಜಾಸ್ತಿ, ಫಲ ಸ್ವಲ್ಪ ಕಡಿಮೆ ಅನ್ನಿಸ್ತಕ್ಕಂಥ ಒಂದು ಪ್ರಭಾವ ಅದು ಇರತಕ್ಕಂಥದ್ದು. ಚಂದ್ರ ಗುರುಸಾರದಲ್ಲಿದ್ದಾನೆ, ಶನಿ ರಾಹುಸಾರ, ಲಾಯರು, ಕಂಡುಹಿಡಿಯೋದು, ರಿಸರ್ಚ್ ಸ್ಕಾಲರು, ಈ ಸೈಬರ್ ಕ್ರೈಮು ಈ ಥರದ ವಿಭಾಗಗಳಲ್ಲಿ ಕಂಡುಹಿಡಿಯೋದು, ಸೈಂಟಿಸ್ಟು ಈ ವಿಭಾಗ, ಆಮೇಲೆ ಹ್ಯಾಕರ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇಂಥ ಒಂದು ವಿಭಾಗ, ಆಮೇಲೆ ಈ ಸ್ಕ್ಯಾನಿಂಗ್ ಸೆಂಟರು, ಎಕ್ಸ್ರೇ ಲ್ಯಾಬ್ಗಳಲ್ಲಿ ಕೆಲಸ ಮಾಡಿ ಅದರಲ್ಲಿ ಏನೇನೋ ರೋಗ ರುಜಿನ ಅಂತೆಲ್ಲ ಹೇಳ್ತಾರಲ್ಲ, ಯಾಕಂದ್ರೆ ಗುರುಚಾಂಡಾಳ ಪ್ರಭಾವ ಅದಕ್ಕೋಸ್ಕರ ಹೇಳ್ತಿದ್ದಾನೆ. ಆ ಥರದ್ದು ವ್ಯವಹಾರ, ವೃತ್ತಿ, ಉದ್ಯೋಗ ಅನುಕೂಲ. ವೃಷಭ ರಾಶಿ ಸ್ವಲ್ಪ ಜಾಗ್ರತೆ ಮಕ್ಕಳು, ಯಾಕಂದ್ರೆ ಚಂದ್ರ ಚೆನ್ನಾಗಿದ್ರೂ ಕೂಡ ಗುರು 12ನೇ ಮನೆ, ಗರ್ಭಧಾರಣೆ, ಗರ್ಭಸ್ಥ ಸ್ತ್ರೀಯರು ಸ್ವಲ್ಪ ಜಾಗರೂಕತೆ, ಓಡಾಟ, ಕೆಲಸ ಕಾರ್ಯ ಇವುಗಳಲ್ಲಿ ಎಳೆದಾಟ ಸ್ವಲ್ಪ ಆಗತಕ್ಕಂಥದ್ದು ಇರುತ್ತೆ. ಎಚ್ಚರಿಕೆ. ಮನೆಯವರ ಹತ್ರ, ವೃತ್ತಿಯಲ್ಲಿ ನೋಡಿ ಯಾವಾಗ್ಲೂ ತುಂಬಾ ಹತ್ತಿರದವರನ್ನ ಇಟ್ಕೋಬಾರ್ದು, ತುಂಬಾ ಹತ್ತಿರದವ್ರ ಹತ್ರ ಹೋಗಿ ವ್ಯವಹಾರ ಮಾಡಬಾರ್ದು, ಅಲ್ಲೊಂದು ಕ್ಲಾಶ್ ಆಗುತ್ತೆ.
ಅದು ಹೇಗೇ ಮಾಡಿದ್ರು ಅಷ್ಟೇ. ಅದರಲ್ಲೂ ಈ ಕಲಿಯುಗಕ್ಕೆ ನಮ್ಮ ಬಂಧುಗಳಾಗಿ ನಾವೇ ಅವ್ರಿಗೆ ಶತ್ರುಗಳಾಗ್ತೀವಿ. ನೀವೆಷ್ಟೇ ಮಾಡಿ ಹಾವಾಗ ಹಾಲು ಹೊಡೆದಾಗೆ. ಅವ್ರು ಮಾಡಿದ್ರು ಅಷ್ಟೇ, ನನಗೂ ಹಾಲಲ್ಲ ಅದು ವಿಷ ಅನಿಸ್ಬಿಡುತ್ತೆ. ನಾನು ಮಾಡಿದ್ರು ಅಷ್ಟೇ ವಿಷ ಅನಿಸ್ಬಿಡುತ್ತೆ. ತುಂಬ ಹತ್ತಿರದವರ ಜೊತೆ ವ್ಯವಹಾರ ಬೇಡ, ವಿಶ್ವಾಸವಿರಲಿ. ವ್ಯವಹಾರವಿದ್ದ ಕಡೆ ವಿಶ್ವಾಸವಿರಬಾರದು. ಅದೊಂದು ಮ್ಯಾನೇಜ್ ಮಾಡಿ ಚೆನ್ನಾಗಿರ್ತಾರೆ. ಇನ್ನು ಮಿಥುನ ರಾಶಿ, ಗುರು ಪುಣ್ಯ ಸ್ಥಾನದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರು ಲಾಭದಲ್ಲಿದ್ದಾನೆ. ಟೀಚರ್, ರೈಟರ್, ಬರವಣಿಗೆ, ಲೇಖನ, ಮೆಡಿಸನ್ನು, ಕನ್ಸಲ್ಟೆಂಟು, ಈ ರೀತಿಯ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಕರ್ಕಾಟಕ ರಾಶಿ, ಹೋಗಿ ಸ್ವಾಮಿ ನನ್ನ ಬಡವ ಸ್ವಾಮಿ. ಯಾರೇ ನಿಮ್ಮನ್ನ ಬಡವ ಅಂದಿದ್ದು? ಮನುಷ್ಯನಾಗಿ ಹುಟ್ಟಿರೋದೇ ಶ್ರೀಮಂತಿಕೆ ಅಂತ ನೆನಪಿಟ್ಕೊಳ್ಳಿ. ಹೌದು, ಮನುಷ್ಯನಾಗಿ ನೋಡಿ, ಯಾವುದೇ ಪಶು ಪಕ್ಷಿ ಪ್ರಾಣಿ ಹುಟ್ಟಿದ ತಕ್ಷಣ ಅದಕ್ಕೆ ಬಟ್ಟೆ ಒದಿಸಲ್ಲ, ನಮಗೆ ಒದಿಸ್ತಾರೆ. ಯಾವುದೋ ಒಂದು ಬಟ್ಟೆ ಸುತ್ತಾರೆ. ದ್ಯಾಟ್ ಈಸ್ ದಿ ಬ್ಯೂಟಿ. ಆಸ್ಪತ್ರೆಯಲ್ಲಿ ಹುಟ್ತೀವಿ, ಯಾರೋ ಲಕ್ಷದಲ್ಲೊಬ್ಬ ಎಲ್ಲೋ ಬೈ ಮಿಸ್ಟೇಕ್, ಈಗೆಲ್ಲ ವ್ಯವಸ್ಥೆಗಳಿದಾವೆ. ಯಾವ ಪಶು ಪಕ್ಷಿ ಪ್ರಾಣಿ ಎಲ್ಲೋ ರೋಡಲ್ಲಿ ಪಾಪ ಅದಕ್ಕೆ ಆಸ್ಪತ್ರೆ ಇದೆ, ಮನೆ ಇದೆ, ನೋಡೋರಿದ್ದಾರೆ, ಕೇಳೋರಿದ್ದಾರೆ, ಮಾಡೋರಿದ್ದಾರೆ. ಮಕ್ಕಳೇ ಯೋಚನೆ ಮಾಡಿ ನೋಡಿ. ಒಂದು ಪಕ್ಷಿ ಇದೆ, ನಾನು ಆಗಾಗ ನ್ಯಾಷನಲ್ ಜಿಯೋಗ್ರಾಫಿಕ್ ನೋಡ್ತಿರ್ತೇನೆ. ಮರನ್ ತೂತ್ ಮಾಡುತ್ತೆ ಮಕ್ಕಳೇ, ಮಾಡಿ ಅದ್ರ ಒಳಗಡೆ ಅದು ಮಣ್ಣನ್ನು ತಂದು ತುಂಬಿಸ್ಕೊಂಡು ಒಳಗಡೆ ಹೋಗ್ಬಿಟ್ಟು ಮೊಟ್ಟೆ ಇಡೋಕ್ ಮೊದಲು ಆ ತೂತನ್ನ ಮುಚ್ಚಿಬಿಡುತ್ತ. ಸುಮಾರು 45ರಿಂದ 48 ದಿನ ಇಲ್ಲ 60 ದಿನದವರೆಗೂ ಒಳಗಡೆ ಮೊಟ್ಟೆ ಇಟ್ಟು, ಮೊಟ್ಟೆಗೆ ಕಾವು ಕೊಟ್ಟು ಮರಿಯಾದ ಮೇಲೆ ಹೊರಗಡೆ ಗಂಡು ಪಕ್ಷಿ ಕಾವಲಿರುತ್ತೆ. ಹೌದು, ಯಾಕೆ ಗೊತ್ತಾ? ಆ ತೂತಲ್ಲಿ ಬಂದು ಹಾವು ಸೇರ್ಕೊಂಡು ಮೊಟ್ಟೆನ ತಿನ್ನುತ್ತೆ, ಪಕ್ಷಿಯನ್ನು ತಿನ್ಬಿಡುತ್ತೆ. ತನ್ನನ್ನು, ತನಗಿರೋ ಆ ಮೊಟ್ಟೆಯನ್ನು ಆ ತಾಯಿ ಪಕ್ಷಿ ನೋಡಿ ಹೊರಗಡೆ ಪ್ರಪಂಚದ ಅವಗಾಹನೆ ಇಲ್ಲದೆ ಯಾವ ರೀತಿ ಕಾಪಾಡ್ಕೊಂಡು ನಿಂತ್ಕೊಳ್ಳುತ್ತೆ ಗೊತ್ತಾ? ನೋಡಿ ಅಂಥದ್ದೊಂದು ತ್ಯಾಗ. ಆ ಪಕ್ಷಿಗೆ ಯಾರು ಕಾಪಾಡ್ದವ್ರು? ಆದ್ರೆ ನಮಗ್ ನೋಡಿ ಎಷ್ಟೆಲ್ಲ ವ್ಯವಸ್ಥೆ ಇದ್ರು ನಾವೇನ್ ಗೊತ್ತ ಹೇಳೋದು? ನಾವು ಬಡವರು ಸ್ವಾಮಿ. ಇವತ್ತು ಕಟಕ ರಾಶಿ ಹಾಗೆ ಮಾತಾಡೋದು. ನೋಡೋಣ, ನಿಮ್ ಕಿಡ್ನಿ ವ್ಯಾಲ್ಯೂ ಎಷ್ಟಿದೆ ಹೇಳಿ, ನಿಮ್ಮ ಹಾರ್ಟ್ ವ್ಯಾಲ್ಯೂ ಎಷ್ಟಿದೆ ನಿಮಗೆ ಗೊತ್ತಿದೆಯಾ? ಭಗವಂತನನ್ನೇ ನಾವು ದಿಗ್ಬಂಧನ ಮಾಡಿ ದಿನಕ್ಕೆ 10 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡ್ತಿದ್ದೇವೆ. ಒಂದು ಬಹುದೊಡ್ಡ ಪ್ರಸಿದ್ಧ ದೇವಸ್ಥಾನ, ದಿನಕ್ಕೆ 10 ಕೋಟಿ ಅವನ ಗನ್ಮನೆಲ್ಲ ಇಟ್ಬಿಟ್ಟಿದೀವಿ. ಅವನ ದರ್ಶನ ಮಾಡ್ಲಿಕ್ಕೆ, ಕೆಲವೊಂದು ಸೇವೆ ಮಾಡ್ಲಿಕ್ಕೆ 25 ವರ್ಷ ಆದ್ರೂ ಸಿಗೋಲ್ಲ ಕೆಲವು ಸೇವೆಗಳು. ಅಂತ ಭಗವಂತನನ್ನೇ ನಾವು ದಿಗ್ಬಂಧನ ಮಾಡಿ ಕಟ್ಟಿ ಹಾಕಿ ದಿನಕ್ಕೆ 10 ಕೋಟಿ ಅಂದ್ರೆ ವರ್ಷಕ್ಕೆ 3600 ಕೋಟಿ ಲೆಕ್ಕ ಹಾಕೊಳ್ಳಿ. ಯಾವ ಕಂಪನಿ ಆದ್ರೂ ಅಷ್ಟು ಪ್ರಾಫಿಟ್ ಮಾಡೋದಿದೆಯಾ? ದೇವರನ್ನು, ಬರೀ ಒಂದು ದೇವರನ್ನ ಆ ತರದ್ದು ಸಾವಿರಾರು ದೇವರುಗಳನ್ನ ದಿಗ್ಬಂಧ ಮಾಡಿ ಇಟ್ಬಿಟ್ಟು ನಾವು ಕಲೆಕ್ಷನ್ ಮಾಡ್ತಿದ್ದೀವಿ. ದಡ್ರು ನಾವು. ಮತ್ತೆ ಸ್ಟಿಲ್ ವೀಸೆ ನಾವು ಬಡವರು ಸ್ವಾಮಿ, ನಮ್ಮ ಹತ್ರ ಏನು ಇಲ್ಲ ಸ್ವಾಮಿ. ನೀವ್ ಆತರ ಯೋಚನೆ ಮಾಡಿದ್ರೆ ಹಾಗೆ ಇರ್ತೀರಾ? ಇಲ್ಲ ನಾನು ಭಗವಂತನನ್ನೇ ನನ್ನ ಮುಷ್ಟಿಲಿ ಇಟ್ಕೋತೀನಿ ಅಂದ್ರೆ ಏನ್ ಬೇಕಾದ್ರೂ ಸಾಧಿಸ್ತೀರಾ. ಚಾಯ್ಸ್ ಇಸ್ ಯೋರ್ಸ್. ಕಡಗ ರಾಶಿ, ಡಿಸಿಷನ್ ಇಸ್ ಯೋರ್ಸ್. ಇವತ್ತು ನಂದು ಇಷ್ಟೇ ಅಂದ್ರೆ ಅಷ್ಟೇ, ನಾನು ಎಷ್ಟಕ್ಕೂ ಬೇಕಾದರೂ ಅಂದ್ರು ಅಷ್ಟಕ್ಕೂ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಕೇಂದ್ರದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುಸಾರ, ಭಾಗ್ಯದಲ್ಲೂ ಕೂಡ ಗುರು, ಒಳ್ಳೆ ಹೆಸರು, ಕೀರ್ತಿ, ಓಡಾಟ, ಅಂದುಕೊಂಡಂತ ಕೆಲಸ ಕಾರ್ಯ, ರಾಜದರ್ಶನ, ಗುರುದರ್ಶನ, ದೈವದರ್ಶನ, ಮಾರ್ಗದರ್ಶನ ಎಲ್ಲವನ್ನು ಪಡೆಯತಕ್ಕಂಥ ದಿನ. ಕನ್ಯಾ ರಾಶಿ, ಗುರು ಅಷ್ಟಮ, ಮಗನ ಸಮಾನ, ಕುಟುಂಬದವರ ಹತ್ತಿರ, ಬಂಧು ಬಳಗ, ಯಾವುದೋ ಒಂದು ವಿಚಾರ. ಸಪ್ತಮಾಧಿಪತಿ ಅಷ್ಟಮ, ಸಪ್ತಮಾಧಿಪತಿ ವಕ್ರ. ಸೊ ಅಲ್ಲೆಲ್ಲೋ ಸಂಗಾತಿ, ಹೆಂಡತಿ, ಗಂಡ, ಮಗ, ಕುಟುಂಬ, ಹೆಸರು, ಕೀರ್ತಿ ಇದೆಲ್ಲ ಅನ್ಸುತ್ತೆ. ಏನು ಮಾಡಕ್ಕಾಗಲ್ಲ, ಸೂಪರ್ ಆಗಿರ್ತೀರಿ. 6ನೇ ಮನೇಲಿ ಶನಿ ರೀ ನಿಮಗೆ, 3ನೇ ಮನೇಲಿ ಕುಜ ರೀ, ನಿಮ್ಮನ್ನು ಮುಟ್ಟೋರುಂಟ ದಗ ಅಂತ ಬಲ ಇರುತ್ತೆ. ಧೈರ್ಯವಾಗಿ ನಿಮ್ ಕೆಲಸ ಮಾಡ್ಕೊಳ್ಳಿ. ಇನ್ನು ತುಲಾ ರಾಶಿಗೆ ಪಂಚಮದಲ್ಲಿ ಚಂದ್ರ ಗುರುಸಾರದಲ್ಲಿದ್ದು ಗುರುದೃಷ್ಟಿ ಇರೋದ್ರಿಂದ ವಿಶೇಷವಾಗಿ ಗುರು ಕೇತು ಸಾರ, ಈ ಮೆಡಿಸನ್ಸು, ಕೆಮಿಕಲ್ಸು, ಫಾರ್ಮಸ್ಯೂಟಿಕಲ್ಸು, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಈ ಒಂದು ಹೃದೋಗ ಡಾಕ್ಟರ್ಗಳಾಗಿದ್ದೀರಾ, ಸರ್ಜನ್ಗಳಾಗಿದ್ದೀರಾ, ಅದ್ಭುತವಾದಂಥ ಪ್ರಗತಿ. ವೃಶ್ಚಿಕ ರಾಶಿ,
ತೊಳಲಾಟ, ನನ್ನವರ, ನಮ್ಮವರ, ನನ್ನ ಕುಟುಂಬದವರ, ಈ ರೀತಿ ಭಾವಗಳಲ್ಲಿ ಬೇಯತಕ್ಕಂಥ ಒಂದು ಭಾವ. ಕೆಲವೊಂದ್ ಸಮಯ ಹಾಗೆ ಮಕ್ಕಳೇ, ಎತ್ತ ಮಕ್ಕಳೇ ಆಗೋಲ್ಲ, ಇನ್ನು ಸಾಕಿದ ಮಕ್ಕಳು. ಯೋಚನೆ ಮಾಡಿ ನೋಡಿ, ನಾವು ಯಾರ್ಯಾರು ನಮ್ಮ ಮಗು ಅಂತ ಅನ್ಕೋತೀವಿ, ಕರ್ಕೊಬಂದು ಅವ್ರಿಗೆ ತಟ್ಟೆಲಿ ಅನ್ನ ಇಟ್ಟು ಎತ್ತ ಮಕ್ಕಳೇ ವಿಷ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಇನ್ನು ಸಾಕಿದ ಮಕ್ಕಳು ಅಯ್ಯೋ ನೀವು ನಂಬೋಲ್ಲ. ನಾನು ನೋಡಿದ್ದೇನೆ, ಕೆಲವು ಜಾತಕಗಳು ಎದುರುಗಡೆ ಬಂದಾಗ ಮಾತ್ರ ಹೇಳ್ತಿರ್ತಾರೆ, ನೋಡಿ ಈ ತರದ್ ಮಾಡ್ಕೊಂಡಿದ್ದೀರಿ ತಪ್ಪು, ಕುತ್ತಿಗೆಗೆ ಉರುಳಾಕೊಳ್ಳೋ ಅಷ್ಟು ಮಟ್ಟಕ್ಕೆ ನೋವು ಕೊಟ್ಬಿಟ್ಟಿರುತ್ತಲ್ವಾ ಅಂತ. ಖಂಡಿತ ವೃಶ್ಚಿಕ ರಾಶಿಗೆ ನೀವು ಅನ್ನ ಬಿಟ್ಟಿದ್ರೆ ಅನ್ನ ತಿಂದವರೇ ಅಲ್ಲೆಲ್ಲೋ ವಿಷ ಕಕ್ಕಿರತಕ್ಕಂಥ ಭಾವ, ಏನೂ ವೇದನೆ. ಯಾಕಂದ್ರೆ ಚಂದ್ರ ಗುರು ಸಾರದಲ್ಲಿದ್ದು, ಗುರು 6ನೇ ಮನೆ ಹೋಗಿ ಒಂದು ಗುರುಕ್ಷೇತ್ರಕ್ಕೆ, ಶಿವಕ್ಷೇತ್ರಕ್ಕೆ, ದೈವ ಕ್ಷೇತ್ರಕ್ಕೆ, ಸೂಪರ್. ಅಷ್ಟೇ ಅವ್ನು ನೋಡ್ಕೊತಾನೆ, ಅವನಿಗೆ ಗೊತ್ತಿದೆ, ಹಾಲಿಂದ ಹಾಲಿಗೆ, ನೀರಿಂದ ನೀರಿಗೆ, ಅಷ್ಟೇ ಮಕ್ಳು, ಏನು ತೊಂದರೆ ಇಲ್ಲ, ಭಯಪಡಬೇಡಿ. ನಿಮ್ಮ ಧನುಸು ರಾಶಿ ವಿಜಯ ಮಸ್ತು. ಈ ಟೀಚಿಂಗ್ ಲೈನ್ ಅಲ್ಲಿ ಇದ್ದೀರಾ, ರೈಟರ್ ಲೈನ್ ಅಲ್ಲಿ ಇದ್ದೀರಾ, ಡಾಕ್ಟರ್ ಲೈನ್ ಅಲ್ಲಿ ಇದ್ದೀರಾ, ಮೆಡಿಸಿನ್ ಲೈನ್ ಅಲ್ಲಿ ಇದ್ದೀರಾ, ಜಡ್ಜ್ ಲೈನ್ ಅಲ್ಲಿ ಇದ್ದೀರಾ, ಲೀಗಲ್ ಲೈನ್ ಅಲ್ಲಿ ಇದ್ದೀರಾ, ಅದ್ಭುತ ಪ್ರಗತಿ. ಮಕರ ರಾಶಿ ಮಾತು ಮಧುರಂ, ಆ ಮಾತಿನಲ್ಲಿರಿ, ಚೆನ್ನಾಗಿದೆ, ಮಧುರವಾದ ಮಾತು, ಮಧುರವಾದ ಆಲೋಚನೆ, ಮಧುರವಾದ ಕೆಲಸ. ನೋಡಿ, ನೀವು ಎಷ್ಟೇ ಮಾಡಿ ಕೆಲವು ದೂರ್ತರು ಬದಲಾಗೋಲ್ಲ, ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಮನಸ್ಸೆಲ್ಲ ಏನ್ ಮಾಡಬೇಕು, ಹೇಗೆ ದೋಚ್ಕೋಬೇಕು, ಹೇಗೆಲ್ಲ ಮರಳು ಮಾಡೋದು. ಈ ಒಂದು ವಿಶೇಷವಾಗಿ ಕೀಚಕ ದ್ರೌಪದಿನ ಏನೆಲ್ಲ ಮರಳು ಮಾಡ್ತಾನೆ ಗೊತ್ತಾ? ನಂಬಿಡ್ಬೇಕು ನಾವು. ಅವನಿಗಿದ್ದಿದ್ದ ಅಲ್ಟಿಮೇಟಮ್ ಏನ್ ಗೊತ್ತಾ? ದೋಚುವುದು. ಮದನಾರಿ, ನಿನಗಿಂತ ಅಂದವೆಲ್ಲ ಮದನಾರಿ ಅಂತಾನೆ. ಯಾವ ಮಟ್ಟಕ್ಕೆ ಅಂದ್ರೆ ದ್ರೌಪದಿಯ ಮನಸ್ಸನ್ನೆಲ್ಲ ಚಂಚಲ ಮಾಡಕ್ ನೋಡ್ತಾನೆ. 5 ಜನರ ಗಂಧರ್ವರು ನನ್ನ ಪುರುಷರಾಗಿದ್ದಾರೆ, ನನ್ನ ಮಾತು ಕೇಳಿ ನನ್ನ ಬಿಟ್ಟುಬಿಡಿ ಅಂದ್ರೆ ಆ ಗಂಧರ್ವರು ಅವ್ರು ಇಷ್ಟ ಬಂದಾಗ ಬರ್ತಾರೆ, ನಾನು ನೋಡಿ ಸದಾ ಇರ್ತಾನೆ. ಈ ರೀತಿ ಈ ಸಿಂಹಾಸನ ಇದೆಲ್ಲ ನನ್ನದೇ, ಈ ವಿರಾಟ ನಗರವೇನಿ, ಯಾವ ರಾಜ್ಯವನ್ನು ಬೇಕಾದ್ರೂ ಗೆದ್ದುಕೊಂಡು ಬರುವಷ್ಟು ಛಾತಿ, ಕುತ್ಸುತಿ ಬುದ್ಧಿ ಇರೋರೆಲ್ಲ ಹಂಗೆ ಮಾತಾಡೋದು. ಇವತ್ತು ಮಕರಂ ಜಾಗ್ರತೆ. ಯಾರಾದ್ರೂ ನಿಮ್ಮನ್ನ ಆ ಥರ ಬಲೆಗೆ ಬೆಳೆಸ್ಕೋಬಹುದು. ನಿಮ್ಮ ಕೆಲಸ ನಿಮ್ಮ ಆತ್ಮತೃಪ್ತಿಯಿಂದ ಮಾಡ್ಕೊಂಡೋಗಿ, ಅದ್ಭುತ. ಕುಂಭರಾಶಿ ಗುರುಭಾವ ಚೆನ್ನಾಗಿದೆ. ಗುರು ವಕ್ರ, ಯಾರು ಕೆಡಬೇಕು ಅವ್ರು ಕೆಟ್ಟಿದ್ದಾರೆ, ಇವರನ್ನ ತುಂಬಾ ಒಳ್ಳೆ. ನೋಡಿ, ನಮ್ಗೆ ಚೆನ್ನಾಗಿದ್ದಾಗ ಏನಾಗುತ್ತೆ ಗೊತ್ತಾ ಮಕ್ಳೇ? ಗಟ್ಟಿ ಇದ್ದಾಗ ತಿನ್ನೋ ಅನ್ನೆಲ್ಲ ಜೀರ್ಣ ಆಗುತ್ತೆ. ಟೈಮ್ ಕೆಟ್ಟಾಗ ಗಂಜಿ ಕುಡಿದ್ರು ವಾಂತಿ ಆಗುತ್ತೆ. ಇವತ್ತು ಆ ಥರದ್ದೊಂದು ಭಾವ. ತುಂಬಾ ನಂಬಿದವರದ್ದೇ ಒಂದು ರೀತಿ ನೋವು, ಮನಸ್ಸಿಗೋ ಗಾಯವೋ, ಘಾಸಿಯೋ, ಆಲೋಚನೆಯೋ, ಚಿಂತನೆಯೋ, ವೇದನೆಯೋ, ಈ ಥರದ್ದು ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಇರ್ಲಿ, ನಮ್ಮ ಹತ್ರ 10 ರೂಪಾಯಿ ದೋಸ್ದವನನ್ನ ಭಗವಂತ 100 ರೂಪಾಯಿ ದೋಸ್ದು ಬಿಡ್ತಾನ? ನಮಗೆ 10 ಬಾಸುಂಡೆ ಇಟ್ಟವನನ್ನ 100 ಬಾಸುಂಡೆ. ನೋಡಿ, ಆ ಮಕ್ಕಳನ್ನ ಮಲದ ಗುಂಡಿಗೆ ಇಳಿಸಿದಾರಂತೆ ಶಿಕ್ಷಕರಂತೆ ಇವರು. ಎಂಥ ಪ್ರಜ್ಞೆ, ಎಂಥ ಸಾಮಾನ್ಯ ಪ್ರಜ್ಞೆ, ಇವರೆಲ್ಲ ಶಿಕ್ಷಕರು. ಈಗ ನೋಡಿ, ಅವರ ಸಸ್ಪೆನ್ಷನು, ಇನ್ನೊಂದು ಆ ರೀತಿ. ಸೊ ಅದರಿಂದ ತಲೆಕೆಡಿಸಿಕೊಳ್ಳದೆ ನಿಮ್ಮ ವೃತ್ತಿ, ನಿಮ್ಮ ಕಾರ್ಯ, ನಿಮ್ಮ ಕೆಲಸ, ಪೌರೋಹಿತ್ಯ, ಆಗಮ ಶಾಸ್ತ್ರ, ಜ್ಯೋತಿಷ್ಯ, ಬರವಣಿಗೆ, ಲೇಖನ, ಪ್ರೀಚಿಂಗ್, ಟೀಚಿಂಗ್, ಈ ರೀತಿಯ ಉದ್ಯೋಗ, ಕೆಲಸ, ಕಾರ್ಯ, ಅದ್ಭುತ ಪ್ರಗತಿ. ಒಂದು ಶುಭ ಸುದ್ದಿ ಇವತ್ತು ನಡೆಯುತ್ತೆ, ಸುಮ್ಮನಿರಿ. ಇನ್ನು ವಿಶೇಷವಾಗಿ ಮೀನರಾಶಿ ದೇಶಾಂತರ. ಯಾಕಂದ್ರೆ ಗುರು ಕೇತು ಸಾರ ಭಾರಿ ದುಣ್ಣೋ ಮಾರಾಯ. ಜಾಗ್ರತೆ, ದೂರದ ಕೆಲಸ, ದೂರದ ಒತ್ತಡ ಹುಚ್ಚಿಡಿಸ್ಬಿಡುತ್ತೆ, ಅಲದಾಡಿಸುತ್ತೆ, ಬೇಟೆ ಆಡಿಸ್ಬಿಡುತ್ತೆ. ಗೊತ್ತಿಲ್ಲ. ಗುರುಶಾಪ ಅಂದ್ರೆ ಏನ್ ಗೊತ್ತಾ? ನಮ್ಮವ್ರಿಗೆ ಯಾರಿಗೂ ನಾವು ಮೋಸ ಮಾಡಿದ್ದೀವಿ. ಹೆತ್ತ ತಾಯಿ ಸಮಾನಾಂತರ ಆದವ್ರಿಗೆ ಅಶ್ವತ್ಥ ಕಟ್ಟೆ. ಅದಕ್ಕೆ ವಾರಸುದಾರರಿಲ್ಲದೆ ಕೆಲವರಿಗೆ ಇರ್ತಾರೆ. ಕೆಲವರಿಗೆ ಎಲ್ಲ ಇದ್ರು ಎಲ್ಲಾರನ್ನು ಒದ್ಕೊಂಡು ಹೋಗುವಂತ ಒಂದು ಭಾವ. ಇವತ್ತು ಆ ಥರ ಆಗುತ್ತೆ. ಗುರುವಿಗೆ ಕೇತು ಸಾರದಲ್ಲಿ ಬಂದ್ರೆ ತುಂಬಾ ಭಯ. ನಾನು ನೋಡಿದ್ದಾನೆ, ಅಲ್ಲೊಂದೇನೋ ಒಂದು ಸುಡುಗಾಲಿ, ಸುಂಟ್ರಗಾಲಿ ಬೇರೆ ಬರತಕ್ಕಂಥದ್ದು 12ನೇ ಮನೆಯಲ್ಲಿ ಬೇರೆ. ಸೊ ಏನಾದ್ರೂ ಅಪವಾದ, ಅವಮಾನ ಕೊಡೋದು, ತಗೊಳ್ಳೋದು, ಇನ್ನೊಂದೋ ಮಾಡೋದು, ಈ ಥರದ್ದೊಂದು ಏನಾದ್ರೂ ಒಂದು ಎಳೆದಾಟಗಳು ಆಗತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ ಕೊಡುವುದು, ತೆಗೆದುಕೊಳ್ಳುವುದು, ಮಾಡುವುದು, ನೋಡುವುದು ಸರಿಯಾಗಿ. ನೋಡಿ, ಎಷ್ಟು ಮೋಸ ಮಾಡಿ ಎಷ್ಟು ತಿಂತೀರಿ. ಕೆಲವೊಂದು ಸಮಯ ಯಾರೋ ನಮ್ಮನ್ನು ಪ್ರಚೋದನೆ ಮಾಡಿ ತಿನ್ಬಿಡಿ ಅಂತಾರೆ. ಯಾರೋ ಪುಣ್ಯಾತ್ಮ ಬಂದ್ಬಿಟ್ಟಿದ್ದಾನೆ. ಶನಿರಾವು ಸಂಧಿ ನೋಡಿ ಜಾತಕದಲ್ಲಿ ಅದ್ಭುತ.
ಯಾವುದೋ ಫಾರಿನ್ ಫಂಡು ಲೊಟ್ಟು ಲೊಸ್ಕೊಂತ ಒಂದು 2-3 ಕೋಟಿ ಸ್ನೇಹಿತರೆಲ್ಲ ಸೇರ್ಕೊಂಡು ಹಾಕ್ಬಿಟ್ಟಿದ್ರಲ್ಲೋ. ಯಾವ ಫಾರಿನ್ ಅವ್ನು ಕೊಡ್ತಾನೆ? ನಿನ್ನ ಅಕೌಂಟಿಗೆ ಬಂದು ಬಿದ್ದಿದ ತಕ್ಷಣ ರಿಸರ್ವ್ ಬ್ಯಾಂಕ್ ಏನು ಲಡ್ಡು ತಿಂತಿರುತ್ತಾ? ನಿನ್ನ ಅಕೌಂಟಲ್ಲಿ ಫಾರಿನ್ ಟ್ರೇಡಿಂಗ್ ಅಕೌಂಟಿಂಗ್ ಅಂತ ಹೇಳಿದ ತಕ್ಷಣನೇ ನೀನ್ ಯಾರು, ನೀನ್ ಹಿನ್ನೆಲೆ ನಿಂಗೆ ಬಟನ್ ಆಟೋಮೆಟಿಕ್ಲಿ ಆಟೋ ಅಲರ್ಟ್ಸ್ಗಳು ಇರ್ತವೆ. ಸುಮ್ಮನೆ ಅಲ್ಲ, ನೀನು ಆನ್ಸರಬಲ್ ಇರ್ತೀಯ, ಅರೆಸ್ಟ್ ಆಗ್ಬಿಡ್ತೀಯ ಅಷ್ಟೇ. ಕಡಿಮೆ ಅಂದ್ರೂ 2 ವರ್ಷದಿಂದ ಈ ತಲೆಹಟೆ ಮಾಡ್ಕೊಂಡಿದ್ದೀರಾ, ದೊಡ್ಡ ಅಮೌಂಟ್ ಅಂತ ಅವ್ನು ಹೇಳ್ತಾ ಆ ಚಾರ್ಜಸ್ಸು ಈ ಚಾರ್ಜಸ್ಸು ಅದು ಚಾರ್ಜಸ್ ಅಂತ ಹೇಳಿ ಒಂದು 2-3 ಕೋಟಿ ಹಾಕ್ಬಿಟ್ಟಿದ್ದಾರೆ. ಒಂದು 5-6 ಜನ ಸೇರ್ಕೊಂಡು ಮುಳುಗಿ ಗೋವಿಂದ ಆಗೋಗ್ತೀಯ, ಹೋಗಪ್ಪ ಚೆನ್ನಾಗಿದೆ ಆನಂದವಾಗಿದೆ ಅಂತ ಹೇಳ್ಬಿಟ್ಟು. ಅಷ್ಟಮಾಧಿಪತಿ ದಶೆ ಬೇರೆ, ರಾಹು ಕರ್ಕೊಂಡು ಬಂದು ಅದೇ ಕೆಲಸ ಮಾಡಿಸಿಟ್ಟಿದ್ದಾನೆ. ಹೌದು, ಜಾಗ್ರತೆ. ಅಮ್ಮನ ಹಾಲು ಕುಡದೆ ಜೀರ್ಣಿಸ್ಕೊಂಡಿಲ್ವಂತೆ. ಏನು ಅಧರ್ಮದ ಹಾಲು, ಅನ್ಯಾಯದ ಹಾಲು, ಅನ್ಯಾಯವಾಗಿ ಬದುಕಿ ಎಷ್ಟು ದಿನ ತಿಂದು ಬದುಕೋಬಿಡ್ತೀವಿ ಸ್ವಾಮಿ. ಜಾಗ್ರತೆ. ಯಾರಾದ್ರೂ ಪ್ರಚೋದನೆ ಮಾಡ್ಬೋದು, ಬೇಡ. ಇಲ್ಲ ನಿಮ್ಗೆ ಆ ಥರದ್ದೊಂದು ಪ್ರಚೋದನೆ ಆಗ್ಬಿಟ್ಟಿದ್ರೆ ಜಾಗ್ರತೆ ನಾನು ಬರೋಲ್ಲ. ಇದೊಂದು ಚೂರು ನೋಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.